ಸ್ನೇಹಿತರೆ ನಮಸ್ಕಾರ, ನಾನು ಹೇಮಂತ್ ಸಂಪಾಜೆ. ಇವತ್ತು ನಿಮ್ಮ ಜೊತೆ ಇದ್ದೀನಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ. ನಮ್ಮ ಸುಳ್ಯ ತಾಲೂಕಿನ ರೈತರು ತುಂಬ ಜನ ಈ ಅಡಿಕೆ ಕೃಷಿಯ ಹ್ಯಾಂಗ್ ಓವರಿಂದ ಇನ್ನೂ ಹೊರಕ್ಕೆ ಬಂದಾಗ ಕಾಣ್ತಾ ಇಲ್ಲ. ಅವರು ಪ್ರತಿದಿನ ಹೇಳೋದೊಂದೇ, ಅಡಿಕೆಗೆ ರೇಟ್ ಇಲ್ಲ, ನಮ್ಮ ಬದುಕು ಹೀಗಾಯಿತು ಹಾಗಾಯಿತು. ಪ್ರತಿನಿತ್ಯವೂ ಒಂದೊಂದು ಕತೆ ಶುರು ಆಗ್ತದೆ ಅಡಿಕೆ ಬೆಳೆಗಾರರ ಹತ್ರ ಹೋದರೆ. ಯಾಕಂತ ಹೇಳಿದ್ರೆ ಅಡಿಕೆ ಒಂದು ಇಲ್ಲಿ ಎಲ್ಲೋ ಡಿಸೀಸಿಂದ ಸಾಕಷ್ಟು ರೈತರು ಸಮಸ್ಯೆಗೆ ಒಳಗಾಗಿದ್ದಾರೆ. ಅವರ ಜೀವನವೇ ಅತ್ಯಂತ ಕಂಗಾಲಾಗಿ ಹೋಗಿದೆ. ಕೃಷಿ ಅಂತ ಹೇಳುವಾಗ ನಮಗೆ ನೆನಪಾಗೋದು, ನಾವು ಹೇಳ್ತೀವಿ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ. ಆದರೆ ರೈತನ ಬೆನ್ನೆಲುಬೇ ಇವತ್ತು ಮುರಿದೋಗೋ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಇವತ್ತು ಅಡಿಕೆ ಅಂತಹ ಕೃಷಿ ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ಸುಳ್ಯ ತಾಲೂಕಲ್ಲಿ ಫಸ್ಟು ನಾವಿಲ್ಲಿ ಎಲ್ಲ ರೋಗವನ್ನು, ಅಡಿಕೆಗೆ ಸಂಬಂಧಪಟ್ಟ ರೋಗಗಳು ಹುಡ್ಕೊಂಡಿದೆ ನಮ್ಮ ಸುಳ್ಯದಲ್ಲಿ. ಆನಂತರ ಎಲ್ಲ ಕಡೆ ಹೋಗ್ತಾ ಇದೆ. ಇವತ್ತು ಇಲ್ಲಿ ಸಂಪೂರ್ಣವಾಗಿ ಅಡಿಕೆ ನೆಲಕಚ್ಚಿದೆ. ಒಂದು ಕಡೆ ನಮ್ಮ ಸಂಸದರು ಹೇಳ್ತಾ ಇದ್ದಾರೆ, ಬ್ರಿಜೇಶ್ ಚೌಡ್ರು, ಕಾಫಿಕ್ಕೂ ಚಳುವಳಿ ಮಾಡಬೇಕು ಅಂತೇಳಿ. ಯಾಕಂದರೆ ಕಾಫಿ ನಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಇಲ್ಲಿಯ ಸುಳ್ಯ ತಾಲೂಕಿನ ಮರ್ಕಂಜದ ಹತ್ತಿರ ಇರುವಂತಹ ಅಡ್ತಲೆ ಅನ್ನುವಂತಹ ಒಂದು ಪ್ಲೇಸಲ್ಲಿ ಇಲ್ಲಿ ಶಶಿಕುಮಾರ್ ಅನ್ನುವರು ಅಡಿಕೆ ಕಾಫಿ ಇಲ್ಲದೆಯೂ ಕೂಡ ಒಂದು ಕೃಷಿಯನ್ನು ಮಾಡ್ಬೋದು, ಗೆಲ್ಲಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಯಾವ ಕೃಷಿ ಏನು ಅನ್ನೋದನ್ನು ಅವರು ನಿಮಗೆ ಹೇಳ್ತಾರೆ. ಶಶಿಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ಫಿಲ್ಮ್ ಸ್ಟಾರ್ ಶಶಿಕುಮಾರ್ ಅವರಲ್ಲ ನೀವು? ಇಲ್ಲ, ನಾನೊಬ್ಬ ಕೃಷಿಕರಲ್ಲಿ ಶಶಿಕುಮಾರ್. ಒಂದು ಸಿನಿಮಾ ಆ್ಯಕ್ಟರ್ ಥರ ಇವರು. ಒಂದು ನಾಡಿಗೆ ಒಂದು ಹೆಮ್ಮೆ, ಕೃಷಿಕರು ಅಂತ ಹೇಳಿದರೆ ಒಂದು ಹೆಮ್ಮೆ ಅಲ್ಲ? ಎಸ್ ಸರ್. ಈಗ ನನಗೆ ತುಂಬ ಜನ ಹೇಳಿದರು ಶಶಿಕುಮಾರ್ ಅವ್ರನ್ನ ಮಾತಾಡಿಸಿ, ಯಾಕಂತ ಹೇಳಿದ್ರೆ ಅಡಿಕೆಗೆ ರೇಟ್ ಇಲ್ಲ ಅಂತ ನಮ್ಮವರು ತಲೆ ಚಚ್ಕೊಳ್ತಿರುವಂಥ ಸಂದರ್ಭದಲ್ಲಿ ನೀವೇನೋ ಒಂದು ಕ್ರಾಂತಿ ಮಾಡಲಿಕ್ಕೆ ಹೊರಟಿದ್ದೀರಂತೆ. ಏನು ಕ್ರಾಂತಿ ಸರ್ ಅದು? ಇಲ್ಲ, ಅಡಿಕೆ ಅಂದರೆ ನಾವು ಯಾವತ್ತೂ ಕೂಡ ಒಂದೇ ಬೆಳೆಯ ಮೇಲೆ ಡಿಪೆಂಡ್ ಆದರೆ ನಮ್ಮ ಜೀವನ ಭಾರಿ ಕಷ್ಟ. ರೈತರ ಜೀವನ ಅಂದರೆ ಸಮಸ್ಯೆ ಮತ್ತು ಸವಾಲುಗಳೇ. ಆದರೆ ನಾನು ಮಾಡಿದಂಥ ಈ ಕೃಷಿಯಲ್ಲಿ ನನಗೆ ಬೇರೆ ಎಲ್ಲ ಕೃಷಿಗಿಂತ ಈಗ ಏನು ಕೃಷಿ ಅಂತ ನೀವು ಹೇಳಿ. ಇದೇ ಕೃಷಿ ನೋಡಿ ಅವ್ರು ಮಾಡ್ತಾ ಇರೋದು. ಏನಿದು? ರಂಬೂಟನ್ ಕೃಷಿ. ನಮ್ಮ ಸುಳ್ಯದಲ್ಲಿ ಬಹುಶಃ ಇದು ನನಗೆ ಗೊತ್ತಿದ್ದಾಗೆ ಇದು ನೀವು ಎರಡನೇ ಕೃಷಿಕರು ಅನ್ಕೋತೀನಿ ನಾನು ಸುಳ್ಯ ತಾಲೂಕಲ್ಲಿ. ಇಲ್ಲ ಸರ್, ನಾವು ಎರಡನೇದಲ್ಲ. ಮೊದಲಿಗೆ ಮಾಡಿದ್ದು ಅದೇ ಸಂಪಾಜಿಯಲ್ಲಿ ಗೋಪಾಲಕೃಷ್ಣ ಅವರು. ನೆಕ್ಸ್ಟ್ ಅರಂತೋಳ ಶ್ರೀಮತಿ ವಾರದಿ ಕುರ್ಜಿ ಅವರು ಮಾಡಿದ್ದಾರೆ. ಓಕೆ, ಹೌದು. ನೆಕ್ಸ್ಟ್ ನಾನು ಮತ್ತು ನಮ್ಮ ಮರ್ಕಂಜದಲ್ಲಿ ಹರೀಶ್ ಕಂಜಿಪಿಲಿ ಅವರು ನಿಧಾನಕ್ಕೆಲ್ಲ ಬರ್ತಾ ಇದೆ. ಮತ್ತು ಈ ವರ್ಷ ಇನ್ನೊಂದು 3-4 ರೈತರು ನಮ್ಮ ಅರಂತೋಳಲ್ಲಿ ಹಾಕೋರಿದ್ದಾರೆ. ಹೌದು, ಇಲ್ಲಿಗೆ ಬಂದು ನೋಡಿ ಇದನ್ನೆಲ್ಲ ನೋಡಿ ಇದು ಆಗ್ಬೋದು ಅಂತ ಹೇಳುವಂಥದ್ದು ಮನವರಿಕೆ ಆದ ಮೇಲೆ. ಯಾಕಂದರೆ ಹೊಸ ಕೃಷಿ ಮಾಡುವಾಗ ಎಲ್ಲರಿಗೂ ಕೂಡ ಒಂದಷ್ಟು ಡೌಟ್ ಇರ್ತದೆ, ನನಗೂ ಕೂಡ ಡೌಟ್ ಇತ್ತು. ಆದರೆ ನಾನು ಆದದ್ದಾಗಲಿ, ಹೇಗೂ ಕೈ ಸುಟ್ಟುಕೊಂಡಾಗಿದೆ, ಆದದ್ದಾಗಲಿ ಅಂತ ಹೇಳೋದಕ್ಕೆ ಮುಂದೆ ಕೇಳೋದೆ. ಆದದ್ದಾಗಲಿ ಅಂತ ನೀವು ಒಂದು ಧೈರ್ಯ ತಗೊಂಡ್ರಿ. ಹೌದು. ನೋಡಿ, ಇವತ್ತು ಪ್ರಯತ್ನದ ಫಲ ಅಂತ ನಾವು ಹೇಳ್ಬೋದು. ನಮಗೆ ಕಾಣ್ತಾ ಇದೆ ಇಲ್ಲಿ ಇದು ಹಣ್ಣಾಗಿದೆ ಸರ್? ಇಲ್ಲ ಸರ್, ಇದು ಇನ್ನೂ ಒಂದು ವಾರ ಬೇಕು. ಒಂದು ವಾರ ಮೇಲ್ಗಡೆ ಇದೆ, ಒಳ್ಳೆ ಹಣ್ಣಾಗಿದ್ದು ಮೇಲ್ಗಡೆ ಇದೆ. ಒಂದು ಪೂರ್ತಿ ಇದು ಹಣ್ಣಾಗುವಾಗ ಇದರ ಸಿಪ್ಪೆ ಮತ್ತು ರೋಮ ಎರಡು ಕೂಡ ಕೆಂಪು ಬರ್ತದೆ. ಇದು N18 ವೆರೈಟಿ. N18 ಅಂತ ಹೇಳಿ 1 ಕಿಲೋಗೆ 18ರಿಂದ 20 ಹಣ್ಣು ಬರಬೇಕು. ಇದು ಅಷ್ಟು. ಹೇಗಿದೆ ಸರ್ ಮಾರ್ಕೆಟಲ್ಲಿ ರೇಟ್ ಇದರದ್ದು? ಮಾರ್ಕೆಟ್ ಈಗ ಸರ್ ನಮಗೆ ಒಂದು 250. ಈಗೆಲ್ಲ ನಾನು ಒಂದು ಒಪ್ಪಂದ ಮಾಡಿದ್ದೇನೆ, 250ಕ್ಕೆ ಒಪ್ಪಂದ ಮಾಡಿದ್ದೇನೆ. 1 ಕೆಜಿಗೆ 250. ಓಕೆ. ರೈತ ಇದರಿಂದ ಈ ಅಡಿಕೆಗೆ ಪರ್ಯಾಯವಾಗಿ ಇದನ್ನು ಬೆಳೆ ಖಂಡಿತ ಸರ್, ಖಂಡಿತ ಮಾಡ್ಬೋದು. ಯಾಕಂದರೆ ಇದಕ್ಕೆ ಅಷ್ಟೇನು ಕೆಲಸ ಇಲ್ಲ, ಸ್ಕಿಲ್ಡ್ ಲೇಬರ್ ಬೇಡ, ನಾವೇ ಮನೆಯವರೇ ಮಾಡ್ಬೋದು. ಅಷ್ಟೇನು ಜಾಸ್ತಿ ಶ್ರಮ ಇಲ್ಲ. ಶ್ರಮ ಇರೋದು ಸ್ವಲ್ಪ ಅದೇ. ಇದೆಲ್ಲ ಮೇಯ್ನ್ ಸವಾಲು ಬರೋದು ಈ ಕಳೆ ಕಡಿಯೋದೇ ಜಾಸ್ತಿ ಸವಾಲು. ಮತ್ತೇನು ಅಷ್ಟೇನು, ಒಂದು ಗಿಡಕ್ಕೆ ವರ್ಷಕ್ಕೆ ಟೋಟಲ್ ಆಗಿ ಮೇಂಟೆನೆನ್ಸ್ಗೆ ಒಂದು ಗಿಡಕ್ಕೆ 100 ರೂಪಾಯಿ ಸಾಕು. ಒಂದು ಗಿಡಕ್ಕೆ ಅಷ್ಟೇ 100 ರೂಪಾಯಿ ಸಾಕು. ಎಲ್ಲ ಕೆಲಸ ಖರ್ಚು ಬಂತು, ಅಲ್ಲಿ ಗೊಬ್ಬರ ಬಂತು, ಇರಿಗೇಷನ್ ಬಂತು, ಸ್ಪ್ರೇ ಅದಿದ್ದೆಲ್ಲ ಬಂತು, 100 ರೂಪಾಯಿ. ಆದರೆ ಒಂದು ಗಿಡದಲ್ಲಿ, ಈಗ ಈ ಗಿಡ ಇದು 3ನೇ ವರ್ಷದ ಗಿಡ, ಇದರಲ್ಲಿ ಮಿನಿಮಮ್ ಒಂದು 20 ಕೆಜಿಗಿಂತ ಜಾಸ್ತಿ ಇದೆ. ಒಂದಷ್ಟು ಉಳಿದು ಹೋಗಿದೆ. ಈಗ ಇನ್ನೂ 20 ಕೆಜಿ ಸಿಗ್ಬೋದು. 250 ರೂಪಾಯಿಗೆ 5,000 ರೂಪಾಯಿ ಬಂತು ಒಂದು ಗಿಡದಲ್ಲಿ. ಒಂದೇ ಗಿಡದಲ್ಲಿ ಒಂದು 5 ವರ್ಷದ ಗಿಡದಲ್ಲಿ ಅದೊಂದು 50% ಉದುರಿ ಹೋದರೂ ಕೂಡ ಮಿನಿಮಮ್ 5,000ಕ್ಕಿಂತ ಮೇಲೆ ಉಳಿತದೆ ಒಂದೇ ಗಿಡದಲ್ಲಿ ವರ್ಷಕ್ಕೆ. ಹೌದು. ನಾವು ಇದು ಮತ್ತೆ ಇದು ಗ್ರಾಫ್ಟೆಡ್ ಗಿಡಗಳು. ಇದು ಹೈಟ್ ಹೋಗುದಿಲ್ಲ, ಇದು ಅಗಲ ಬರ್ತದೆ. ಒಂದಕ್ಕೊಂದು ಗ್ಯಾಪು 25ರಿಂದ 30 ಫೀಟ್ ಗ್ಯಾಪ್ ಇಟ್ಟರೆ ಒಳ್ಳೆಯದು. ಇದಕ್ಕೆ ನೀರಿನ ಯಾವ ಥರ ಬೇಕು, ಯಾವ ಥರ ಮಾಡಬೇಕು? ನೀರು ಡೈಲಿ ಬೇಕಾಗ್ತದೆ. ಸ್ಪ್ರಿಂಕ್ಲರ್ ಸಿಸ್ಟಮ್ ಆಗೋದಿಲ್ಲ. ಬುಡದಲ್ಲಿ ಈಗ ಸ್ಪ್ರೇ ಜೆಟ್ ಅಥವಾ ವಿಂಗ್, ಈಗ ಸ್ಪಿನ್ನರ್ ಅಂತೇಳಿ ಈ ವರ್ಷ ಒಂದು ಹೊಸದು ಬಂದಿದೆ. ಆ ಟೈಪದು ಅಂದರೆ ಗಿಡದಿಂದ ಒಂದು 5-6 ಫೀಟ್ ಸರೌಂಡಿಂಗಲ್ಲಿ ಹಾರವಾಗಿರಬೇಕು. ದಿವಸಕ್ಕೆ ಒಂದು 50ರಿಂದ 60 ಲೀಟರ್ ನೀರು ಸಾಕು. ಒಂದು ಗಿಡಕ್ಕೆ 50ರಿಂದ 60 ಲೀಟರ್ ನೀರು ಸಾಕು. ಜಾಸ್ತಿ ಬೇಡ. ಪ್ರತಿ ದಿವಸ ಜಾಸ್ತಿ ನೀರು ಹಾಕಿದ್ರು ಕೂಡ ಹಾಳಾಗ್ತದೆ. ಈಗ ನಮ್ಮ ದಕ್ಷಿಣ ಕನ್ನಡ ಅಂತಲೂ ಬೇಸಿಗೆಯಲ್ಲಿ ನೀರಿನ ಅಭಾವ ನಮಗೆ ಕಂಡು ಬರ್ತದೆ. ಆ ಥರ ಏನಾದರೂ ನೀರಿನ ಪರಿಸ್ಥಿತಿ ಯಾವ ಥರ ಬೇಕಾಗ್ತದೆ, ಯಾವ ಥರ ರೆಡಿ ಮಾಡ್ಕೋಬೇಕು? ಅವರು ಒಂದು ಲೆಕ್ಕಾಚಾರ ಹಾಕುತ್ತಿದ್ದಾರೆ, ಒಂದು 100 ಗಿಡ ಹಾಕುತ್ತಿದ್ರೆ ದಿವಸಕ್ಕೆ 50 ಲೀಟರ್ನಾಗೆ 5,000 ಲೀಟರ್ ನೀರು ಸಾಕು.
5,000 5,000 ಲೀಟರ್ ನೀರು ಅಂದರೆ 50 ಅದೇ 100 ಗಿಡ 100 ಗಿಡಕ್ಕೆ 5,000 ಲೀಟರ್ ನೀರು. 100 ಗಿಡ ಅಂದರೆ 1.5 ಎಕರೆ ಬರ್ತದೆ ಇದು. ಒಂದು ಎಕರೆಗೆ 60-65 ಗಿಡ ಮಾತ್ರ ಬರುವುದು ಅಷ್ಟೇ ಇದು. ಹಾಗಾದರೆ 1.5 ಎಕರೆ ಕೃಷಿ ಮಾಡಲಿಕ್ಕೆ ಅವನಿಗೆ ದಿವಸಕ್ಕೆ 5,000 ಲೀಟರ್ ಸಾಕು. ಒಂದು ಸಾಮಾನ್ಯ ಒಂದು 5 ಜನ ಇರುವ ಮನೆಗೆ 1,000 ಲೀಟರ್ ನೀರು ಬೇಕಾಗ್ತದೆ. ಹಾಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಅಷ್ಟೇ. ನೋಡಿ ಇದರಲ್ಲಿ ನಾನು ನಮ್ಮ ತೋಟದಲ್ಲಿ 2 ವೆರೈಟಿಯನ್ನು ಹಾಕಿದ್ದೇನೆ. ಇದರಲ್ಲಿ ರಂಬೂಟಾನಲ್ಲಿ ತುಂಬ ವೆರೈಟಿ ಇದೆ. ಆದರೆ ಈಗ ಕಮರ್ಷಿಯಲಿ ಆಗಿ ನಾವು ಮಾರಾಟದ ಉದ್ದೇಶಕ್ಕೆ ಬೆಳೆಸೋದಿದ್ರೆ 2 ವೆರೈಟಿ ಮಾತ್ರ ಇದರಲ್ಲಿ ಸಕ್ಸಸ್ ಆಗಿದೆ. ಒಂದು N18, ಇನ್ನೊಂದು ನೋಡಿ ಈಗ ಮೇಲ್ಗಡೆ ಇದೆ, ಇದು ರಾಂಗ್ ರೇ ಅಂತೇಳಿ. ರಾಂಗ್ ರೇನ್ ಇದು ಕಟಾವಿಗೆ ರೆಡಿ ಆಗಿದೆ. ಇದು ಈಗಾಗಲೇ 4 ದಿವಸಕ್ಕೆ ಹಿಂದೆ ಕಟಾವು ಮಾಡ್ಬೋದಿತ್ತು. ಹಾಗೆ ಅದು ರೆಡಿಯಾಗಿದೆ. 2 ಕೂಡ ಟೇಸ್ಟ್ ಇದೆ, ಚೆನ್ನಾಗಿದೆ 2 ಕೂಡ. ನೀವು ಬೇಕಾದ್ರೆ ಒಂದು ತಿಂದು ನೋಡ್ಬೋದು. ಓಕೆ, ಇದನ್ನು ಕಟ್ ಮಾಡೋದು ಯಾವ ರೀತಿ? ಕಟ್ ಮಾಡಿ ನೋಡಿ, ಈ ಥರ ಕತ್ರಿ ಇದೆ. ಇದರಲ್ಲಿ ಆ್ಯಕ್ಚುಲಿ ನಾವು ಒಂದೊಂದು ಸಿಂಗಲ್ ಕೊಯ್ಬಾರ್ದು, ಈ ಇಡೀ ಗೆಲ್ಲನ್ನು ಕಟ್ ಮಾಡಬೇಕು. ನೋಡಿ ಇದು ಕಳೆದ ವರ್ಷ ಒಂದು ಗೆಲ್ಲಿತ್ತು. ನಾನು ಇದರಲ್ಲಿ ಫಸಲು ಬಂದಿತ್ತು, ಇದನ್ನು ಕಟ್ ಮಾಡಿದೆ. ನೋಡಿ ಇಲ್ಲಿ ಕಟ್ ಮಾಡಿ ಇದರಲ್ಲಿ 3 ಗೆಲ್ಲಾಗಿದೆ ಈ ವರ್ಷ. ಈಗ ನಾನು ಈ ವರ್ಷ ಇದನ್ನು ಇಲ್ಲಿ ಕಟ್ ಮಾಡಿದ್ರೆ ಇದರಲ್ಲಿ ಬರೋ ವರ್ಷ 3 ಅಥವಾ 4 ಬರ್ತದೆ. ಇದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ವರ್ಷದಿಂದ ವರ್ಷಕ್ಕೆ. ಹಾಗೆ ಫಸಲು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನೋಡಿ ಇದನ್ನು ಓಪನ್ ಮಾಡಿ, ಇದನ್ನು ಓಪನ್ ಮಾಡಲಿಕ್ಕೂ ಗೊತ್ತಿರಬೇಕು. ಹೌದು, ಪ್ರೆಸ್ ಮಾಡಿದರೆ ಆಯಿತು. ಹೌದು, ಇದು ಒಳ್ಳೆ ಭಾರಿ ಸ್ವೀಟ್ ಇರ್ತದೆ. ಅದು ಏನು ರಾಂಗ್ ಗ್ರೀನ್ ಅಂತೇಳಿ ಇದರ ಹೆಸರು. ರಾಂಗ್ ಗ್ರೀನ್ ಅಂದರೆ ಇದರ ರೋಮ ಗ್ರೀನ್ ಇರ್ತದೆ. ಒಳಗಡೆ ಹಣ್ಣಾದರೆ ಇದು ಸಿಪ್ಪೆ ಕೆಂಪಾಗ್ತದೆ. ಈ ರೋಮ ತುಂಬ ಸಿಹಿಯಾಗಿದೆ ಇದು ಮಾತ್ರ. ಹೌದು, ತುಂಬ ಚೆನ್ನಾಗಿ ಒಳ್ಳೆ ವೆರೈಟಿ ಇದೆ. ಇದು ಕಟಾವು ಮಾಡಿ ಈಗ ಒಂದು 5 ದಿವಸ ಇರ್ತದೆ, ಹೀಗೆ ಏನು ಹಾಳಾಗೋದಿಲ್ಲ. 5 ದಿವಸದಲ್ಲಿ ಸೇಲ್ ಮಾಡಿದರೆ ಆಯಿತು. ಹಣ್ಣಾದಮೇಲೆ 1 ತಿಂಗಳು ಮರದಲ್ಲಿ ಇರ್ತದೆ. ಇವತ್ತೇ ಸೇಲ್ ಬಿಡಬೇಕು, ನಾಳೆ ಮಾಡಬೇಕು ಅಂತೇಳಿ ಏನು ರೇಟಲ್ಲಿ ಏನಾದ್ರು ಡಿಫರೆನ್ಸ್ ಇದೆಯಾ ಅದಕ್ಕೂ? N18 ಇಲ್ಲ, ಸೇಮ್ ರೇಟ್, ಒಂದೇ ರೇಟ್. ಆದರೆ ಇಳುವರಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ ಅಂತದೆ. ಇಲ್ಲ, ಇಳುವರಿ ಅದರಲ್ಲಿ ಕೂಡ ಬರ್ತದೆ ಸರ್. ಅದರಲ್ಲಿ ಒಂದಷ್ಟು ಈ ಡ್ರಾಪಿಂಗ್ಸ್ ಜಾಸ್ತಿ, ಇದರಲ್ಲಿ ಡ್ರಾಪಿಂಗ್ಸ್ ಕಡಿಮೆ. ಹೌದು, ಮತ್ತು ಇದರಲ್ಲಿ ಗೆಲ್ಲಿನ ಪ್ರಮಾಣ ಕಮ್ಮಿ, ಅದರಲ್ಲಿ ಗೆಲ್ಲು ಜಾಸ್ತಿ ಬರ್ತದೆ. ಅದರಲ್ಲಿ 5 ಒಂದು ಕಟ್ ಮಾಡಿದರೆ 5 ಕೊಂಬೆ ಬರ್ತದೆ. ಇದರಲ್ಲಿ ಒಂದು 2-3 ಹೀಗೆ ಬರ್ತದೆ ಅಷ್ಟೇ. 2-3 ಬರ್ತದೆ. ಆದರೂ ಕೂಡ ಫಸಲು ಸೇಮ್ ಬರ್ತದೆ. ಹಾಗೆ ಅವರ ಫ್ಯಾಮಿಲಿ ಅವರೆಲ್ಲ ಇಲ್ಲಿದ್ದಾರೆ ನೋಡಿ. ಹೇಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್? ನಿಮ್ಮ 2 ಮಕ್ಕಳ ಬಗ್ಗೆ ಹೇಳಿ. 2 ಮಕ್ಕಳಿದ್ದಾರೆ, ಮಕ್ಕಳು ಇಬ್ಬರು ಶಾಲೆಗೆ ಹೋಗ್ತಾ ಇದ್ದಾರೆ. ಅವಳು ಇಲ್ಲ, ಮನೆಯಲ್ಲಿ ಇಲ್ಲ, ಅವಳು ಹಾಸ್ಟೆಲ್ನಲ್ಲಿ ನವೋದಯ ಸ್ಕೂಲಿಗೆ ಹೋಗ್ತಾ ಇದೆ ಮಂಗಳೂರಲ್ಲಿ. ಟಾಪರು ಅವನು ಇಲ್ಲಿ ಮನೆಯಿಂದ ಹೋಗ್ತಾ ಇದ್ದಾನೆ. SLC ಟಾಪರ್ ಅಲ್ಲ? ಅವಳಿಗೆ ಎಷ್ಟು ಮಾರ್ಕು? 620. ಸ್ಟೇಟಲ್ಲಿ 6ನೇ ಸ್ಥಾನ ಲಾಸ್ಟ್ ಇಯರ್. ಅವಳಿಗೆ ಕೃಷಿಯಲ್ಲಿ ಭಾರಿ ಇಂಟ್ರೆಸ್ಟ್ ಇದೆ. ಮಗನಿಗೆ ಕೂಡ ಪರವಾಗಿಲ್ಲ, ಆದರೂ ಅವಳಿಗೆ ಒಂದು ಇದು ಜಾಸ್ತಿ. ಮತ್ತು ಮನೆಯಲ್ಲಿ ಇರುವುದು ಕಮ್ಮಿ, ಹಾಗೆ ಗೊತ್ತಿಲ್ಲ. ಇಲ್ಲಿ ಬಂದರೆ ಅವಳಿಗೆ ಕೃಷಿದು ಎಜುಕೇಷನ್ ಫಸ್ಟು, ಜೊತೆಗೆ ಕೃಷಿ. ಹೌದು, ಅಪ್ಪನಿಗೆ ಪ್ರೋತ್ಸಾಹ ಅಲ್ಲ, ಮನೆಯವರ ಪ್ರೋತ್ಸಾಹ ಇಲ್ಲದ್ರೆ ನಾವು ಯಾವುದೇ ಇರಲಿ ಕೂಡ ಮುಂದಕ್ಕೆ ಹೋಗಲು ಕಷ್ಟ ಆಗ್ತದೆ. ನಿಮ್ಮ ಧರ್ಮಪತ್ನಿ ಅವರ ಹೆಸರೇನು? ಅವರು ವಿಮಲ ಅಂತೇಳಿ. ಅವರು ಏನು ಕೆಲಸ ಮಾಡ್ತಾರೆ ಇಲ್ಲಿ ಮನೆಯಲ್ಲಿ? ಅದೇ ನಮಗೆ ಒಂದು ಕೋಳಿ ಫಾರ್ಮ್ ಇದೆ. ಕೋಳಿ ಫಾರ್ಮ್ ಅದು ಮೇಂಟೈನ್ ಮಾಡೋದು ಹೀಗೆ. ನೋಡಿ, ಇವರು ಕೋಳಿ ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ಬರೇ ಒಂದು ಕೃಷಿಯನ್ನು ಇವ್ರು ನಂಬಲಿಲ್ಲ, ಮಲ್ಟಿಪಲ್ ಕೃಷಿ. ಬೆಳೆಯೋರು ಅಂದರೆ ಹೇಗೆ ಆ ಥರ ಬೆಳಿಬೇಕು. ಇಲ್ಲ, ಈಗ ನಮ್ಮದು ಈಗ ಬೆಳೆಯುವ ಹಂತ ಬಹುಶಃ ಈಗ ಅಂದರೆ ಈ ಸವಾಲಲ್ಲಿ ಒಂದೊಂದೇ ಮೆಟ್ಲು ಮೇಲಕ್ಕೆ ಹೋಗ್ತಾ ಇದ್ದೇವೆ. ಸವಾಲನ್ನು ನೀವು ಇತ್ತೀಚೆಗೆ ಸ್ವಲ್ಪ ಸವಾಲು ತಗೊಂಡದ ಅಂತ? ಹೌದು, ಮುಂಚೆ ಸ್ವಲ್ಪ ಬೇಡ ಅಂತ ಇದ್ರ? ಅಲ್ಲ, ಬೇಡ ಅಂತಿರಲ್ಲ, ಆಗ ಅಡಿಕೆ ತೋಟ ಚೆನ್ನಾಗಿತ್ತು, ಬೇಡ ಅಂತ. ಹೌದು, ಅದು ಸೋತ ಮೇಲೆ ನಮಗೆ ಬುದ್ಧಿ, ಅದು ಕೈ ಕೊಟ್ಟ ಮೇಲೆ ಬುದ್ಧಿ ಆಯ್ತು ನಿಮಗೆ. ಇನ್ನೀಗ ಅದನ್ನ ನಂಬಿ ಇನ್ನು ತಲೆಬಿಸಿ ಮಾಡಿಕೊಂಡು ಇದ್ರೆ ಆಗುದಿಲ್ಲ ಅಂತ ಹೇಳಿದಕ್ಕೆ ಬೇರೆದಕ್ಕೆ ಹೊರಟದ್ದು ನಾವು. ಎಷ್ಟು ಗಿಡ ಹಾಕಿದ್ರಿ ಸರ್? ಫುಲ್ ರಂಬುಟಾನ್ ಇಲ್ಲಿ ನಮ್ದು ಈಗ ಇದು ಸುಮಾರು ಒಂದು 2.5 ಎಕರೆ ಜಾಗದಲ್ಲಿ ರಂಬುಟಾನ್ ಇದೆ. ಒಂದು 150 ಗಿಡ ಹಾಕಿದ್ದೇನೆ. 150 ಗಿಡ ಇದೆ ನಿಮ್ಮೊಟ್ಟಿಗೆ ಆಲ್ರೆಡಿ? ಇದೆ. ಅದರಲ್ಲಿ ಒಂದು 20-25 ಗಿಡ ಹಾಕುವಷ್ಟು ಜಾಗದಲ್ಲಿ ನಾನು ನೆಕ್ಸ್ಟ್ ಪುನಃ ಒಂದು ಹೊಸ ಕೋಳಿ ಫಾರ್ಮ್ ಮಾಡಬೇಕು ಅಂತೇಳಿ ಅದನ್ನು ಕೃಷಿಯನ್ನು ಸ್ವಲ್ಪ ನಿಲ್ಲಿಸಿದ್ದೇನೆ. ಹಾಗೇನೆ ನೆಕ್ಸ್ಟ್ ಆ ಗಿಡಗಳನ್ನ ಶಿಫ್ಟ್ ಮಾಡುವಂತೇಳಿ. ಆದರೆ ಕೃಷಿ ಮಾಡಿದರೆ ಅದು ಕೂಡಲೇ ದೊಡ್ಡದಾಗ್ತದೆ. ಹಾಗೆ ಒಂದು ವರ್ಷದಿಂದ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಅಲ್ಲಿಗೆ ಈ ವರ್ಷ ಕೋಳಿ ಫಾರ್ಮ್ ಮಾಡಬೇಕಂತ ಹೇಳಿದ್ದೇನೆ. ಒಂದು ಈ PMEGPಯಲ್ಲಿ ಅಪ್ಲೈ ಮಾಡಿದ್ದೇನೆ. ಅಲ್ಲೂ ಸರ್ಕಾರದ ಸೌಲಭ್ಯಗಳು ಖಂಡಿತ ಸಿಗ್ತದೆ. ಅದರಲ್ಲಿ 35% ಸಬ್ಸಿಡಿ ಬರ್ತದೆ. ಹಾಗೆ ಸರ್ಕಾರದ ಸಪೋರ್ಟ್ ಇದೆ. ಹೌದು. ನೋಡಿ, ಇದಕ್ಕೆ ಈಗ ನೀವು ಇದನ್ನು ನೋಡ್ಕೊಳ್ಳೋ ಎಷ್ಟು ಹೊತ್ತು ಟೈಮ್ ಕೊಡಬೇಕು ಒಂದು ದಿವಸಕ್ಕೆ? ನಿಮ್ಮ ಟೈಮಿಂಗ್ಸನ್ನ? ಇಲ್ಲ ಸರ್, ಈ ರಂಬುಟಾನ್ನ ಮೇಂಟೈನ್ ಮಾಡಲಿಕ್ಕೆ ನಾನು ಬೇರೆ ಅಂದರೆ ಈ ಟೈಮಲ್ಲಿ ಇದನ್ನು ಸ್ವಲ್ಪ ರೋಗ ಬಂದಿದೆ ಅದು ಇದು ನೋಡಲಿಕ್ಕೆ ಸ್ವಲ್ಪ ಒಂದು ಗಂಟೆ ಬೇಕಾಗ್ತದೆ. ಉಳಿದ ಟೈಮಲ್ಲಿ ಈಗ ನಾವು ಡ್ರಿಪ್ ಏನು ಇರಿಗೇಷನ್ ಹಾಕಿದ್ದೇವೆ, ಪಂಪು ಸ್ಟಾರ್ಟ್ ಮಾಡ್ತೇನೆ, ಡೈರೆಕ್ಟ್ ಬರ್ತದೆ. ಎಲ್ಲ ಗಿಡಕ್ಕೆ ನೀರು ಸರಿಯಾಗಿ ಅದು ಏನು ಸ್ಪ್ರೇ ಆಗ್ತಾ ಉಂಟಂತೇಳಿ ಒಂದು ಅರ್ಧ ಗಂಟೆ ಡ್ರಿಪ್ ಇದೆ. ಹೌದು, ನೋಡಿ ಇದು ಸ್ಪಿನ್ನರ್ ಅಂತೇಳಿ ಡ್ರಿಪ್ ಲೈನಲ್ಲೇ ಬರ್ತಾ ಇದೆ. ಇದು ಸ್ಪಿನ್ನರ್ ಅಂತೇಳಿ ಇದಕ್ಕೆ ಹೆಸರು. ಇದು ತಿರುಗ್ತದೆ. ಇದೊಂದು 6 ಫೀಟ್ ರೌಂಡ್ ಪೈಪಲ್ಲಿ ಇದೆ.
ಪೈಪ್ ನೋಡಿ ಇಲ್ಲಿದೆ ಸರ್, ಇದು 16 mm ಲ್ಯಾಟ್ರಲ್, ಅದೇ ಪೈಪಲ್ಲಿ ಹೋಗೋದು. ಇದೇ ಪೈಪಲ್ಲಿ. ಈಗ ಕಾಡು ಬಂದು ಬ್ಲಾಕ್ ಆಗೋದಿದೆಯಾ? ಇಲ್ಲ, ಇದು ಡೈರೆಕ್ಟ್ ಬೋರ್ವೆಲ್ ಬರ್ತಾ ಇರೋ ಕಾರಣ ಅಷ್ಟೇನು ಬ್ಲಾಕ್ನ ಸಮಸ್ಯೆ ಇಲ್ಲ. ಬ್ಲಾಕ್ನ ಸಮಸ್ಯೆ ಇಲ್ಲ. ಬಂದು ವರ್ಷದಲ್ಲಿ ನೀರುಗಳು ಹೋಗದೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ನಾವು ಅದನ್ನ ಕರೆಕ್ಟಾಗಿ 1-2 ದಿವಸ ಮೇಂಟೈನ್ ಮಾಡಬೇಕು. ಕಾಡು ಏನಾರು ಇದೆಯಾ ಹಾಗೆ ಹೀಗೆ ಅಂತೇಳಿ ಒಂದು ನಾವು ಮಳೆಗಾಲದ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಏನಿಲ್ಲ. ಹಾಗೆ ಅದನ್ನ ನೋಡಿಕೊಂಡು ಹೋಗುವಂಥದ್ದು ಒಂದು ಉದ್ದಕ್ಕೆ ಒಂದು ವಾಕಿಂಗ್ ಆದಾಗ ಆಯಿತು. ಆಮೇಲೆ ಇದನ್ನ ಸರಿ ಅದೊಂದು ಅರ್ಧ ಗಂಟೆ ಕೆಲಸ. ಅದು ಆರಾಮದಲ್ಲಿ ಎಷ್ಟೊತ್ತಿಗೆ ಬೇಕಾದ್ರೆ ನಾನು ಸಾಧಾರಣ ರಾತ್ರಿಗೆ ನೀರು ಬಿಡ್ತೇನೆ, ಒಂದು ಬೆಳಿಗ್ಗೆ ಇಲ್ಲರ ರಾತ್ರಿ ಬಿಡೋದು. ರಾತ್ರಿ ಬರ್ತೀರಿ ನೀವು, ಬಂದು ಇದನ್ನು ಇದು ಮಾಡ್ತೀರಿ. ಹೌದು, ಏಕೆಂದರೆ ಪ್ರತ್ಯೇಕ ಟೈಮನ್ನು ಮೀಸಲಿಡುವಂಥ ಅವಶ್ಯಕತೆ ಇಲ್ಲ. ರಂಬುಟಾನಿಗೆ ಅಷ್ಟೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ. ಒಂದು ದಿವಸ ಬರದಿದ್ರೂ ಸಮಸ್ಯೆ ಏನಿಲ್ಲ, ಏನು ಸಮಸ್ಯೆ ಇಲ್ಲ. ಬಟ್ ನಿಮಗೀಗ ಕಾಡು ಪ್ರಾಣಿಗಳ ಉಪಟಳ ಯಾವ್ದಾದ್ರು ಉಂಟಾ? ಕಾಡು ಫಾರ್ ಎಕ್ಸಾಂಪಲ್ ನಮ್ಮ ಈ ಕಡೆ ಹಕ್ಕಿಗಳದ್ದು ಉಪಟಳ ಜಾಸ್ತಿ, ಮತ್ತೆ ಮಂಗಗಳದ್ದು ಉಪಟಳ ಜಾಸ್ತಿ. ಇಲ್ಲಿ ಹೇಗಿದೆ? ನೀವು ಅದಕ್ಕೆ ನಮ್ಮ ಇಲ್ಲಿ ಕೂಡ ಕಾಡು ಪ್ರಾಣಿಗಳ ಮಧ್ಯೆ ನಾವು ಏನು ಜೀವಿಸ್ತಾ ಇದ್ದೇವೆ. ಏನು ಕಾಡಾನೆ ಇದೆ, ಕಾಟಿಗಳು ಇದೆ, ಕಡವೆಗಳು ಬರ್ತವೆ. ಹಾಗೆ ಒಂದು ಸಲ ನಾನು ನೆಟ್ಟು 1-2 ತಿಂಗಳಲ್ಲಿ ಒಂದು 15 ಗಿಡವನ್ನು ಕಡವೆ ತಿಂದಿತ್ತು. ಫಸ್ಟಿನ ವರ್ಷ ಕಡವೆ ತಿಂದಿತ್ತು. ಅದು ಮತ್ತೆ ಈಗ ಅದು ಬಂದಿದೆ, ಈಗ ಇಂಪ್ರೂವ್ಮೆಂಟ್ ಆಗಿದೆ. ಅದು ಬಿಟ್ಟರೆ ಆನಂತರ ಈಗ ನಮ್ಮ ಜಾಗಕ್ಕೆ ಆನೆ ಬರ್ತಾ ಇಲ್ಲ. ಕಡವೆ ಕೂಡ ಈಗ ನಾನು ಅದಕ್ಕೆ ಸ್ವಲ್ಪ ಬಲೆ ಎಲ್ಲ ಕಟ್ಟಿದ್ದೇನೆ, ಕಡವೆನೂ ಬರ್ತಾ ಇಲ್ಲ. ಮಂಗಗಳು ಈ ಏರಿಕೆ ಬರ್ತಾ ಇಲ್ಲ, ನನ್ನ ಇನ್ನೊಂದು ಸೈಡ್ಗೆ ಸ್ವಲ್ಪ ಬರ್ತದೆ. ಇಷ್ಟವರೆಗೆ ಉಪದ್ರೇನೂ ಆಗಲಿಲ್ಲ. ಮತ್ತು ಈಗ 2 ವರ್ಷದಿಂದ ಇದು ಫಸಲು ಬರ್ತಾ ಉಂಟು. ಕಳೆದ ವರ್ಷ ಲಾಸ್ಟಿಗೆ ಬಹುಶಃ ಜುಲೈ 15 ಈ ಟೈಮಿಗೆ, ಅಂದರೆ ಬಹುಶಃ ನಮ್ಮ ಮಾವಿನ ಹಣ್ಣು ಹಲಸಿನ ಎಲ್ಲ ಮುಗ್ದ ಮೇಲೆ ಒಂದು ಸ್ವಲ್ಪ ಹಕ್ಕಿಗಳ ಉಪದ್ರ ಆಯ್ತು ಅಷ್ಟೇ. ಅದು ಬಿಟ್ಟರೆ ನನಗೆ ಭಾರಿ ಜನ ಹೆದರಿಸಿದ್ರು, ಇದಕ್ಕೆ ಬಾವಲಿ ಉಪದ್ರ ಭಾರಿ ಉಂಟು. ನಮ್ಮಲ್ಲಿ ದೇವರದಿಂದ ಬಾವಲಿ ಇಷ್ಟವರೆಗೆ ಬರಲಿಲ್ಲ. ಯಾವುದು ನನಗೆ ಪ್ರಾಣಿ ಬಾಧೆ ಇಷ್ಟವರೆಗೆ ಅದು ಆ ಒಂದು ದೊಡ್ಡ ಮಟ್ಟದಲ್ಲಿ ಅಂತೇಳಿ ಆಗಲಿಲ್ಲ, ಇಲ್ಲ ನಷ್ಟ ಆಗುವ ಮಟ್ಟದಲ್ಲಿ ಆಗಲಿಲ್ಲ. ಎಷ್ಟೋ ಜನ ಹೇಳಿರ್ಬೋದು, ಈ ಅಡಿಕೆ ಕೃಷಿಯ ಬಗ್ಗೆನೇ ಹೇಳ್ತಾ ಇರ್ತಾರೆ, ಅದು ಹೋಯ್ತು ಅಂತ. ಅದ್ರ ಬಗ್ಗೆ ಬೇರೇನು ಅವ್ರು ಪರ್ಯಾಯವಾಗಿ ಚಿಂತನೆ ಮಾಡೋದಿಲ್ಲ. ಅಲ್ಲ, ರೈತರಿಗೆ ನೀವೇನು ಹೇಳ್ತೀರಿ ಈಗ? ಇಲ್ಲ, ಅದು ನನಗೆ ಕೂಡ ಹೇಳಿದ್ರು. ನಾನು ಫಸ್ಟಿಗೆ ನೆಟ್ಟಾಗುವಾಗ ಇದನ್ನೆಲ್ಲ ಕಡ್ದು ಕ್ಲೀನ್ ಮಾಡಿ JCB ಎಲ್ಲ ಕೆಲಸ ಮಾಡೋದು ನೆಟ್ಟಾಗುವಾಗ ಇವನಿಗೆ ಏನೋ ಸ್ವಲ್ಪ ಇದು ಅಂದರೆ, ಯಾಕಂದರೆ ಇದು ಆಗ್ತದೆ ಅಂತೇಳುವಂಥದ್ದು ಅವರಿಗೆ ಧೈರ್ಯ ಇಲ್ಲ, ನನಗೂ ಅಷ್ಟೇನು ಧೈರ್ಯ ಇರಲಿಲ್ಲ. ಆದರೂ ನೋಡು ಅಂತೇಳಿ. ಆದರೆ ಬರಬರ್ತೇನಾಯ್ತು ಅಂತೇಳಿದ್ರೆ ಜನಗಳ ಆ ದೃಷ್ಟಿಕೋನ ಬದಲಾಯಿತು. ಇವನು ಇದರಲ್ಲಿ ಆಗ್ತದೆ, ಗಿಡ ಚೆನ್ನಾಗಿ ಬಂತು. 1.5 ವರ್ಷಕ್ಕೆ ಹೂ ಬಂತು, ನೆಟ್ಟು 1.5 ವರ್ಷಕ್ಕೆ ಹೂ ಬಂತು. 23ನೇ ತಿಂಗಳಲ್ಲಿ ನನಗೆ ಫಸಲು ಸಿಕ್ಕಿದೆ, ಕೈಗೆ ದುಡ್ಡು ಬಂದಿದೆ. ಅದನ್ನು ನೋಡಿ ಆಗುವಾಗ ಜನಗಳಿಗೆ ಇವನು ಸಕ್ಸಸ್ ಆದಂತೇಳಿ ಆಯಿತು. ಈಗ ಅಂಥದ್ದು ಏನು ಅಂದರೆ ಅವನು ಕುಗ್ಗಿಸುವಂಥ ಮಾತುಗಳನ್ನು ಹೇಳೋರಿಲ್ಲ. ಈಗ ಬಂದು ನೋಡ್ತಾರೆ, ಸ್ವಲ್ಪ ಗಿಡ ಹಾಕು ಅಂತೇಳಿ ಅವರಿಗೂ ಕೂಡ ಬಂದಿದೆ. ನಾನು ಕೂಡ ಹೇಳ್ತೇನೆ ಜನರಿಗೆ, ಎಲ್ಲ ಜನರಿಗೆ ಹೇಳ್ತೇನೆ, ನೀವು ಕೂಡ ಗಿಡ ಹಾಕಿ, ಏನು ಸಮಸ್ಯೆ ಏನಿಲ್ಲ, ಮಾಡ್ಬೋದು ಖಂಡಿತ. ಜಾಸ್ತಿ ಏನು ನೀರಿನ ಅವಶ್ಯಕತೆ ಇಲ್ಲ, ಮೇಂಟೆನೆನ್ಸ್ ಜಾಸ್ತಿ ಇಲ್ಲ, ತುಂಬ ರಿಸ್ಕು ಇಲ್ಲ. ಹಾಗಾಗಿ ಮಾಡಿ ಅಂತೇಳಿ ಜನರಿಗೆ. ನೀವು ಇದನ್ನು ಹಾಕೋ ಮೊದಲು ಎಲ್ಲೆಲ್ಲಿ ಹೋಗಿ ನೋಡಿ ಬಂದ್ರಿ? ಏನು ವಿಸಿಟ್ ಕೊಟ್ರಿ? ಯಾರಾದ್ರೂ ಮಾಹಿತಿ ತಗೊಂಡ್ರೆ ಅಲ್ಲ ಸೀದಾ ಬಂದು ಹಾಕಿದ್ರೆ? ಇಲ್ಲ, ನಾನು ಕೂಡ ಒಂದು 7-8 ತೋಟಕ್ಕೆ ವಿಸಿಟ್ ಮಾಡಿ ಹಾಕಿದ್ದೆ. ಯಾಕಂದರೆ ತುಂಬ ನನಗೆ ಹೆದರಿಕೆ ಇತ್ತು ಹೊಸ ಕೃಷಿ ಅಂತ ಹೇಳುವಾಗ. ಫಸ್ಟಿಗೆ ನಾನು ಅದೇ ಇಲ್ಲಿಗೆ ಸಂಪಾಜೆ ಗೋಪಾಲಕೃಷ್ಣ ಅಂಬಿಕಲ್ ಅವರ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಈಗ ನಮ್ಮ ಮಿತ್ರರು, ಅವರು ಕೇಶವ ಚೌಟ ಅಂತೇಳಿ ನಮಗೆ ಅವರು ಭಾರಿ ಚೆನ್ನಾಗಿ ಒಂದು ಪಾಸಿಟಿವ್ ಆಗಿ ಮಾಹಿತಿ ಕೊಟ್ಟರು. ಆನಂತರ ನಾವು ನೆಕ್ಸ್ಟು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದರು, ಸವಣಿರೋದೊಂದು ತೋಟದ್ದು. ಹಾಗೆ ಅವರು ಲೋಹಿತ್ ಶೆಟ್ಟಿ ಅಂತೇಳಿ ಯಾರು ಮೇಂಟೈನ್ ಮಾಡ್ತಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿಯಾಗ ನೀವು ಅಲ್ಲಿಗೆ ಬೇಡ, ನೀವು ಕೊಂಬರಿಗೆ ಬನ್ನಿ ಅಂತ ಹೇಳಿದರು. ಹಾಗೆ ನಮ್ಮ ಮಿತ್ರರು ಯಾರು ಕೇಶವಾರ್ತಲ್ ಅಂತ ಹೇಳಿದ್ದಾರೆ, ಈಗ ರೀಸೆಂಟಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಹಾಗೆ ಅವರು ಮತ್ತು ಬೇರೆ ನಮ್ಮ ಒಂದು 2 ಇಲ್ಲಿ ಮೋಹನ್ ಅಂತೇಳಿ ಒಬ್ಬರು ಇದ್ದಾರೆ. ಆಮೇಲೆ ರಂಜಿತ್ ಅಂತೇಳಿ ನಾವೊಂದು 3-4 ಜನ ಕೊಂಬಾರಿಗೆ ಹೋಗಿದ್ವಿ. ಕೊಂಬಾರಿಗೆ ಹೋಗಿ ಅದನ್ನೆಲ್ಲ ಸ್ಟೇಟಸ್ ಹಾಕಿದ್ವಿ ಮೊಬೈಲಲ್ಲಿ, ಹೀಗೆ ಹೋಗಿದ್ವಿ ಅಂತೇಳಿ. ಅದನ್ನು ನೋಡಿ ನಮ್ಮ ಇವರು ಸೊಸೈಟಿ ಅಧ್ಯಕ್ಷರು ಸಂತೋಷ್ ಕುತ್ತಮಠ ಅವರಿಗೆ ಭಾರಿ ಖುಷಿ ಆಯಿತು. ಅವರು ಮತ್ತೆ ಈ ಅಡಿಕೆಗೆ ಪರ್ಯಾಯ ಏನಾದರೂ ಒಂದು ಮಾಡಬೇಕು ಅಂತ ಹೇಳುವಂಥ ಭಾರಿ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಓಕೆ, ಅಂದರೆ ನಮ್ಮ ಅರಂತೋಡು ಮತ್ತು ತುಡಿಕೇನ ಗ್ರಾಮದ ರೈತರ ಏನು ಜೀವನ ಮಟ್ಟವನ್ನು ಏನಾದರೂ ಮೇಲಕ್ಕೆ ತರಬೇಕು ಅಂತೇಳಿ. ಹಾಗಾಗಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ, ಒಂದು ಟೂರ್ ಪ್ರೋಗ್ರಾಮ್ ಇಟ್ಟರು ಸೊಸೈಟಿಯ ಖರ್ಚಲ್ಲಿ. 50 ಜನರನ್ನು ಬಸ್ಸು ಮಾಡಿ ಇದು ಎಲ್ಲ ಕಡೆಗೆ, ಅಂದರೆ ಸಾವಣೂರು, ಕೊಂಬಾರು, ಉಪ್ಪಿನಂಗಡಿ, ಈ ಎಲ್ಲ ತೋಟಗಳಿಗೆ ಕರ್ಕೊಂಡು ಹೋಗುವಂಥದ್ದು. ಊಟ ಖರ್ಚು, ಬಸ್ ಖರ್ಚೆಲ್ಲ ಅವ್ರದ್ದೇ. ಜನರಿಗೆ ಅಂದರೆ ಅದನ್ನು ಪ್ರತ್ಯಕ್ಷ ನೋಡಿದರೆ ಮಾತ್ರ ಕೆಲವರಿಗೆ ಅದು ಅನುಭವಕ್ಕೆ ಬರ್ತದೆ, ಹೀಗೆ ಹೇಳಿದರೆ ಆಗುವುದಿಲ್ಲ ಅಂತೇಳಿ. ಆ ನಂತರ ಏನು ಮಾಡಿದ್ರು, ಸೊಸೈಟಿಯಲ್ಲಿ ಒಂದು ದಿವಸದ ತೋಟಗಾರಿಕೆ ಇಲಾಖೆಯವರ ಸಹಯೋಗದಲ್ಲಿ ಒಂದು ದಿವಸ ಈ ಅಸಾಂಪ್ರದಾಯಿಕ ಹಣ್ಣಿನ ಬೆಳೆಗಳು ಅಂತ ಹೇಳುವಂಥ ಒಂದು ಕೃಷಿಯನ್ನು ಅವನು ಒಂದು ದಿವಸದ ಮಾಹಿತಿ ಶಿಬಿರವನ್ನು ಕೂಡ ಮಾಡಿದ್ರು ಸೊಸೈಟಿ ಖರ್ಚಿಯಲ್ಲಿ. ಭಾರಿ ಪ್ರಯತ್ನ ಪಟ್ಟಿದ್ದಾರೆ, ನಿಜವಾಗಿ ಅವರನ್ನು ಮೆಚ್ಚಲೇಬೇಕು. ಆದರೆ ಇಷ್ಟೆಲ್ಲ ಮಾಡಿ ಕೂಡ ಮಾಡಿದ್ದು ನಾನೊಬ್ಬನೇ. ಅವರಿಗೆ ಭಾರಿ ಖುಷಿ ಇದೆ, ಈಗ ನಮ್ಮದು ಇದು ಆಯಿತು, ಸಕ್ಸಸ್ ಆಗಿದೆ ಅಂತ ಹೇಳುವಂಥ ನೋಡಿ ಅವರಿಗೂ ಕೂಡ ಖುಷಿ ಇದೆ. ಆಮೇಲೆ ಅವರು ಹೇಳಿದರು, ಇದನ್ನು ಅಂದರೆ ಇದೀಗ ಹೊಸ ಕೃಷಿ RTCಯಲ್ಲಿ ಈಗ ನಮ್ಮ ಇಲ್ಲಿಗೆ ನಾವು ಸೊಸೈಟಿಲಿ ಈಗಾಗಲೇ ಲೋನ್ ಇರುವ ಕಾರಣ ಅದನ್ನು ರಿನ್ಯೂವಲ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಈಗ ನಮ್ಮ ಇಲ್ಲಿ ಸಿಸ್ಟಮೇ ಹಾಗಾಗಿ ಇದನ್ನು ಕೂಡ RTCಯಲ್ಲಿ ದಾಖಲೆ ಮಾಡಿಸಿ
ನಾನು DCC ಬ್ಯಾಂಕಲ್ಲಿ ಮಾತಾಡ್ತೇನೆ, ಇದನ್ನು ಕೂಡ RTI ದಾಖಲಿಸಿ ಈಗ ಕೂಡ ಗರಿಷ್ಠ ಮಟ್ಟದ ಕ್ರಾಪ್ ಲೋನ್ ಸಿಗುವಾಗ ಮಾಡುವಂತೇಳಿ ಎಲ್ಲ ಆ ಒಂದು ಪ್ರಯತ್ನದಲ್ಲಿ ಕೂಡ ಇದ್ದಾರೆ ಅವರು. ಹಾಗೆ ಭಾರಿ ಇಂಟ್ರೆಸ್ಟಲ್ಲಿದ್ದಾರೆ. ಹಾಗಾಗಿ ಅವ್ರದ್ದು ಸಪೋರ್ಟು ಅದೇ ನಾವು ಅದೇ ಬೇರೆ ಕಡೆ ಹೋಗಿ ನೋಡಿ ಬಂದದ್ದು. ಅವರು ನಮ್ಮ ಲೋಹಿತ್ ಶೆಟ್ಟಿ ಅಂತೇಳಿ ಅವರು ಕೂಡ ಒಳ್ಳೆ ಇದು ಮಾಡಿದರು. ಮತ್ತು ನಮ್ಮ ಇವರು ದಯಾಪ್ರಸಾದ್ ಚೀಮೂಣ್ ಅಂತೇಳಿ ಅವರು ಕೂಡ ಭಾರಿ ಇದರಲ್ಲಿ ರಂಬುಟಾನ್ ತುಂಬ ಹಳೆಯ ಕೃಷಿಕರು ಅವರು. ಯಾರು ದಯಾಪ್ರಸಾದ್ ಚೀಮೂಣ್ ಅಂತೇಳಿ ಅವರು ಕೂಡ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಹಾಗೆ ನಾವೆಲ್ಲರ ಮಾಹಿತಿಯನ್ನು ಕೇಳಿಕೊಂಡು ಹಿಡ್ಕೊಂಡೆಲ್ಲ ನೋಡಿ ಇದು ಈಗ ಸುಲಿದು ಬರ್ತದೆ. ಒಂದು ಮುತ್ತಿನ ಕತೆ ಅಲ್ಲ ಸರ್ ಇದು? ಹೌದು, ಈ ಥರ ಸುಲಿದು ಬರಬೇಕು. ಈ ಥರ ಸುಲಿದ್ರೆ ಇದು ಈ ಥರ ಬರಬೇಕು. ಇದು ಒಳ್ಳೆ ಗ್ರಾಫ್ಟೆಡ್ ಗಿಡಗಳು, ಅಂದರೆ ಒಳ್ಳೆ ವೆರೈಟಿ ಗಿಡಗಳು ಹೀಗೆ ಬರ್ತದೆ. ಇಲ್ಲಾಂದರೆ ಸಿಪ್ಪೆಯಿಂದ ಬಿಟ್ಟು ಬರೋದಿಲ್ಲ. ಈ ಪಲ್ಪ್ ಹೀಗೆ ಬಿಟ್ಟು ಬರಬೇಕು. ಹಾಗೆ ಸುತ್ತಮುತ್ತ ನೇಚರೇ ಆಗಿದೆ ನೋಡಿ, ಅದ್ಭುತವಾಗಿದೆ ನೇಚರು. ಪರಿಸರನೇ ಹೇಳುತ್ತೆ ಅಲ್ಲ. ಈಗ ತುಂಬ ಬಿಸಿಲು ಬೇಕು ಸರ್. ಇನ್ನೊಂದು ಬಿಸಿಲು ಇರೋ ಜಾಗ ಬೇಕು. ಇದಕ್ಕೆ ನೆರಳಲ್ಲಿ ಆಗೋದಿಲ್ಲ. ಅದು ಬಿಸಿಲು 24 ಗಂಟೆ ಬಿಸಿಲು ಬಂದರೂ ತೊಂದರೆ ಇಲ್ಲ. ಇದಕ್ಕೆ ಒಳ್ಳೆ ಬಿಸಿಲು ಬೇಕು. ನಿಮ್ಮ ನೆರಳ ಜಾಗದಲ್ಲಿ ಆಗೋದಿಲ್ಲ. ಮಿಶ್ರ ಕೃಷಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಜಾಸ್ತಿ ಎಲ್ಲಿ ಬೆಳೀತಾರೆ ಇದರ ಒರಿಜಿನ್ ಮಲೇಷ್ಯಾದಲ್ಲಿ. ಈ ರಂಬೂಟದಲ್ಲಿ ಒಂದು ಶಬ್ದವೇ, ರಂಬೂಟ್ ಅಂತ ಹೇಳಿದರೆ ಅದು ಮಲೇಷಿಯನ್ ಶಬ್ದ, ಮಲೇಷಿಯನ್ ಭಾಷೆಯ ಶಬ್ದ, ರೋಮ ಇರುವಂಥದ್ದು ಅಂತೇಳಿ. ಹಾಗೆ ಇದು ಮಲೇಷ್ಯಾದ ಒರಿಜಿನ್. ಇದನ್ನು ನಮ್ಮ ಇಂಡಿಯಾದಲ್ಲಿ ಕೇರಳದಲ್ಲಿ ಸ್ಟಾರ್ಟಿಂಗ್ ಮಾಡಿದ್ರು. ಕೇರಳದಲ್ಲಿ ಮಾಡಿ ಒಂದು 20 ವರ್ಷದ ಮೇಲೆ ಆಯಿತು. ಅವರೆಲ್ಲ ದುಡ್ಡು ಮಾಡಿದ ಮೇಲೆ ನಮಗೆ ಜ್ಞಾನೋದಯ ಆಗೋದು. ಕೇರಳದವರು ಅದರಲ್ಲಿ ಭಾರಿ ಫಾರ್ವರ್ಡ್ ನಮಗಿಂತ. ಈಗಾಗಲೇ ಇಲ್ಲಿ ಪೆರಾಜಿಯಲ್ಲಿ ಒಬ್ಬರು ಒಂದು 50 ಎಕರೆ ಹಾಕಿದ್ದಾರೆ. ರಬ್ಬರ್ ತೋಟವನ್ನು ಕಡಿದು 50 ಎಕರೆ ಕಳೆದ ವರ್ಷ. ಈಗ ಈ ವರ್ಷ ಬಹುಶಃ ನೆಕ್ಸ್ಟ್ ಸೀಸನ್ಗೆ ಅವ್ರದ್ದು ಬರ್ತದೆ, ಫಸಲು ಬರ್ತದೆ. ಒಂದೊಂದು ಗಿಡದಲ್ಲಿ ಕೂಡ ಈಗ ಒಂದೊಂದು ಬಂಚು ಹೆಚ್ಚು ಕಮ್ಮಿ 1 kg ಇದೆ, ಒಂದು 3/4 kgಗಿಂತ ಮೇಲೆ ಇದೆ. ಸ್ವಲ್ಪ ಡ್ರಾಪಿಂಗ್ಸ್ ಆಗಿದೆ. ಡ್ರಾಪಿಂಗ್ಸ್ ಆಗದಿದ್ದರೆ 1 kg ಇತ್ತು ಇದು ಒಂದೊಂದು. ಇದು ನೆಲದವರೆಗೂ ಬರ್ತದೆ ಬಗೆಗೆ. ಹೌದು. ಏನಿದ್ರು ಕೂಡ ಅರ್ಧ kgಯಿಂದ ಮೇಲೆ ಇದೆ ಒಂದೊಂದು ಬಂಚು. ಅದೇ ಒಂದು ಗಿಡದಲ್ಲಿ ಒಂದು 3ನೇ ವರ್ಷದ ಗಿಡದಲ್ಲಿ ಒಂದು 20 kg ನಿರೀಕ್ಷೆ ಮಾಡ್ಬೋದು ನಾವು. 5 ವರ್ಷ ಗಿಡದಲ್ಲಿ ಎಷ್ಟು ಡ್ರಾಪಿಂಗ್ಸ್ 50% ಬಿದ್ದು ಹೋದರೂ ಕೂಡ ನಮಗೆ 50 kg ಮಿನಿಮಮ್ ಬಂದೇ ಬರ್ತದೆ. ನಾನು ನೋಡಿದ್ದೇನೆ ಬೇರೆ ಕಡೆಯಲ್ಲಿ ಹೋಗಿದ್ದಲ್ಲಿ ನೋಡಿ ನಾನು ಅದನ್ನು ನಾವು ಅನುಭವ ಪಟ್ಟಿದ್ದೇನೆ ಅಂತೇಳಿ. ಈಗ ಇದನ್ನು ಗಿಡ ಎಲ್ಲ ಬೇಕು ಅಂತ ಹೇಳುವವರಿಗೆ, ತಗೊಳ್ಬೇಕು ಅಂತ ಆಸೆ ಇರುವವರಿಗೆ ಈಗ ನೀವು ನಿಮ್ಮ ಸಜೆಷನ್ ಏನು? ಎಲ್ಲಿ ತಗೊಳ್ಬೇಕು? ಸರಿ, ರಂಬುಟಾನ್ ಗಿಡಗಳು ನಿಮಗೆ ಎಲ್ಲ ನರ್ಸರಿಯಲ್ಲಿ, ಸಾಧಾರಣ ಎಲ್ಲ ನರ್ಸರಿಯಲ್ಲಿ ಸಿಗ್ತದೆ. 200 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಬೇಕಾದರೆ. ಆದರೆ ಆ 200 ರೂಪಾಯಿ ಗಿಡನ ತಂದು ನೆಟ್ಟಲ್ಲಿ ನಮ್ಮಲ್ಲಿ ಈಗ 1 ಗಿಡ 2 ಗಿಡ ನೆಟ್ಟವರು ಸುಮಾರು ಜನ ಇದ್ದಾರೆ. ಇಷ್ಟುವರೆಗೆ 6 ವರ್ಷ ಆದರೂ ಕೂಡ ಹೂ ಬಂದದಿಲ್ಲ. ಇವು ಎಲ್ಲ ಕೂಡ ಇವು ಹೋಮ್ ಗ್ರೋನ್ ನರ್ಸರಿಯ ಗಿಡಗಳು. ಹೋಮ್ ಗ್ರೋನ್ ನರ್ಸರಿ ಅಂತ ಹೇಳಿದರೆ ಏಷ್ಯಾ ಖಂಡದಲ್ಲಿ ದೊಡ್ಡ ನರ್ಸರಿ ಮತ್ತು ಅದು ಗ್ಯಾರಂಟಿ ನರ್ಸರಿ. ಅವರ ಬ್ರೀಡ್ ಗ್ಯಾರಂಟಿ ಇರ್ತದೆ. ಹಾಗೆ ಇದು ಗಿಡಕ್ಕೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ. 400ರಿಂದ ಮೇಲೆ ನಾನು 425 ಮತ್ತು 450 ಗಿಡ ನೆಟ್ಟದ್ದು. ಇದು ಫಸಲು ಬಂದೇ ಬರ್ತದೆ, 2 ವರ್ಷದಲ್ಲಿ ಫಸಲು ಬಂದೇ ಬರ್ತದೆ. ಹಾಗೆ ನಾವು ನೆಡುವ ರೈತರದು ಇನ್ನೊಂದು ಏನಂತಾರೆ, ನಾವು ಎಲ್ಲೇ ಸ್ವಲ್ಪ ಗಿಡ ನೆಡುವಾಗ, ಕೃಷಿ ಮಾಡುವಾಗ ಎಲ್ಲಿ ಕಡಿಮೆ ಸಿಗ್ತದೆ ಅಲ್ಲಿಂದ ತರುವಂಥದ್ದು, ಅದು ಸ್ವಲ್ಪ ತಪ್ಪು. ನಾವು ಅದನ್ನು ಬಿಡಬೇಕು. ಒಳ್ಳೆ ಕ್ವಾಲಿಟಿ ನೋಡಬೇಕು. ರೇಟ್ ಹೆಚ್ಚಾದರೂ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿರ್ಬೇಕು. ಹಾಗೆ ಇದು ಈ ಕೆಂಪಿಗೆ ಬರುತ್ತಲ್ಲ ಇದು? ಹೌದು ಸರ್, ಅದು ಹೌದು. ಇದೇ ಕೆಂಪು ಹೌದು, ಅಷ್ಟು ಬರಬೇಕು. ಇದು ರಾಂಗ್ ಗ್ರೀನ್. ಇದರ ಈ ರೋಮಗಳು ಕೆಂಪು ಬರುವುದಿಲ್ಲ. ಇದು ಕೆಂಪು, ಇದು ಹೀಗೆ ಇರ್ತದೆ, ಹಣ್ಣು ಹೀಗೆ ಬರ್ತದೆ ಕೆಂಪು ಬರ್ತದೆ. ಇದು ರಾಂಗ್ ಗ್ರೀನ್ ಅಂತೇಳಿ. ಅದು N18 ಪೂರ್ತಿ ರೋಮ ಕೂಡ ಕೆಂಪಾಗ್ತದೆ. ಇದು ಬಾಲ್ ಶೇಪಲ್ಲಿ ಬರ್ತದೆ. ಇದು ರಾಂಗ್ ಗ್ರೀನ್ ಬಾಲ್ ಶೇಪ್ ಹಣ್ಣು. ಅದು ಏನು ನಮ್ಮ ಮೊಟ್ಟೆ ಆಕಾರದಲ್ಲಿ ಬರ್ತದೆ, ಅಂಡಾಕಾರದಲ್ಲಿ ಬರ್ತದೆ. ಅದು N18. ಹಾಗೆ ಇದಕ್ಕೆ ನೀವು ಸಿಂಪಡಣೆ ಮಾಡ್ತೀರಲ್ಲ, ಅದು ಹೇಗೆ ಸಿಂಪಡಣೆ ಮಾಡೋದು? ಇದಕ್ಕೆಲ್ಲ ಸಿಂಪಡಣೆ ಈಗ ಹೂ ಬರುವ ಟೈಮಲ್ಲಿ ಇದಕ್ಕೊಂದು ಹಾರ್ಮೋನ್ ಸ್ಪ್ರೇ ಮಾಡಲಿಕ್ಕಿದೆ, ಪ್ಲಾನೋಪಿಕ್ಸ್ ಅಂತೇಳಿ. ಒಂದು ಗಿಡದಲ್ಲಿ 4 ಹೂಗೆ ಮಾತ್ರ ಸ್ಪ್ರೇ ಮಾಡ್ತೇವೆ ಹೂ ಅರಳುವ ಟೈಮಲ್ಲಿ. ಯಾಕಂದರೆ ಇದು ಪೂರ್ತಿ ನೋಡಿ ಎಲ್ಲ ಹೆಣ್ಣು ಗಿಡಗಳೇ. ಇದಕ್ಕೆ ಗಂಡು ಅಂದರೆ ಈ ಪರಾಗದ ಅವಶ್ಯಕತೆ ಇದೆ. ಹಾಗೆ 4 ಹೂಗೆ ಸ್ಪ್ರೇ ಮಾಡಿರ್ತೇವೆ. ಅದು ಆ ಗೊಂಚಲು ಪೂರ್ತಿ ಗಂಡು ಹೂ ಆಗ್ತದೆ. ಅದರಿಂದ ಇದಕ್ಕೆ ಪರಾಗಸ್ಪರ್ಶ ಆಗಿ ಇದರಲ್ಲಿ ಜಾಸ್ತಿ ಕಾಯಿ ಬರ್ತದೆ. ನಾವು ಯಾವುದಕ್ಕೆ ಸ್ಪ್ರೇ ಮಾಡಿದ್ದೇವೆ ಅದು ಒಣಗಿ ಹೋಗ್ತದೆ, ಅಲ್ಲಿ ಒಂದು ಕೂಡ ಕಾಯಿ ಬರೋದಿಲ್ಲ. ಅದೊಂದು ಸ್ಪ್ರೇ ಇದೆ. ಆನಂತರ ನಾವು ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟು ಮತ್ತು ಈಗ ನ್ಯಾನೋ ಗೊಬ್ಬರಗಳನ್ನು ಕಾಯಿಯ ದೊಡ್ಡದಾಗಲಿಕ್ಕೆ ಬೇಕಾದ್ರೆ ಕೊಡ್ಬೋದು. ಇಲ್ಲಾಂದರೆ ಬುಡಕ್ಕೆ ಗೊಬ್ಬರ ಕೊಡುವಂಥದ್ದು. ತಿಂಗಳು ಗೊಬ್ಬರ ಮಾತ್ರ ಇದಕ್ಕೆ ಜಾಸ್ತಿ ಅವಶ್ಯಕತೆ ಇದೆ. ತಿಂಗಳು ಕೊಡಬೇಕು. ಎಲ್ಲಿ ಸಿಗ್ತದೆ ಈ ಗೊಬ್ಬರಗಳು? ಸಿಗುವ ಜಾಗ ಯಾವುದು? ಗೊಬ್ಬರಗಳು ನಾವು ಆದಷ್ಟು ನಾನು ಇದಕ್ಕೆ ಏನು ಮಾಡ್ತೇನೆ ಅಂತ ಹೇಳಿದರೆ, ನಮ್ಮದು ಕೋಳಿ ಫಾರ್ಮ್ ಇರೋ ಕಾರಣ ಕೋಳಿ ಗೊಬ್ಬರವನ್ನು ಜಾಸ್ತಿ ಉಪಯೋಗ ಮಾಡ್ತೇವೆ. ವರ್ಷಕ್ಕೊಂದು 3 ಸಲ ಕೋಳಿ ಗೊಬ್ಬರ ಹಾಕ್ತೇವೆ. ಮತ್ತು ಬೇವಿನ ಹಿಂಡಿ
ಆಮೇಲೆ ಬೋನ್ ಮೀಲ್ ಅದು ಕ್ಯಾಲ್ಸಿಯಂ ಜಾಸ್ತಿ ಬೇಕಾಗ್ತದೆ, ಹಾಗೆ ಬೋನ್ ಮೀಲ್ ಇನ್ನು ಅದು ಹಾಕೋದು. ನೆಕ್ಸ್ಟ್ ಒಂದು 2 ಸಲ ಕೆಮಿಕಲ್ ಯೂಸ್ ಮಾಡ್ತೇವೆ ಸರ್, ಯಾಕಂದ್ರೆ ಅದು ಈ ಪೊಟ್ಯಾಷಿಯಂ ಬೇಕೇ ಬೇಕಾಗ್ತದೆ. ಸೆಪ್ಟೆಂಬರ್ ನಂತರ ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತೇವೆ. ಈಗ ಮಳೆಗಾಲದಲ್ಲಿ ಈಗ ನಾವು ಏನಿದ್ರು ಕೂಡ ಕೋಳಿ ಗೊಬ್ಬರ ಇಂಥದ್ದು ಸಾವಯವ ಗೊಬ್ಬರ ಹಾಕೋದು. ಹೌದು, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಸ್ವಲ್ಪ ಪೊಟ್ಯಾಷ್ ಹಾಕ್ತೇವೆ, ಯಾಕಂದ್ರೆ ಹೂವಿನ ಪ್ರಮಾಣ ಜಾಸ್ತಿ ಬರಲಿಕ್ಕೆ. ಮಾರುಕಟ್ಟೆ ಹೇಗೆ, ಇದಕ್ಕೆ ಯಾವ ತರದ ಮಾರುಕಟ್ಟೆ ಇದೆ, ಮಾರುಕಟ್ಟೆ ಇದನ್ನು ಎಲ್ಲಿ ಕೊಡಬೇಕು, ಹೆಂಗ್ ಮಾಡಬೇಕು, ಈಗ ಹೊಸ ಬೆಳೆಗಾರರಿಗೆ ಗೊತ್ತೇ ಆಗುದಿಲ್ಲ ಏನ್ ಮಾಡಬೇಕು. ಹೌದು, ಈಗ ನಾನು ವಿಷಯ ಹೇಳುದು, ಒಂದು ಮರದಲ್ಲಿ ಹಣ್ಣಿದ್ರೆ ಅಲ್ಲಿಗೆ ಹಕ್ಕಿಗಳು ಬರ್ತವೆ, ಹಣ್ಣು ಇಲ್ಲ ಅಂದ್ರೆ ಹಕ್ಕಿಗಳು ಬರುದಿಲ್ಲ. ನಮ್ಮ ಹತ್ರ ಮಾಲು ಉಂಟು ಅಂತ ಹೇಳಿದ್ರೆ ಆ ವ್ಯಾಪಾರಸ್ಥರು ನಮ್ಮ ಹತ್ರ ಬಂದೇ ಬರ್ತಾರೆ. ಈಗ ನನಗೆ ಕಳೆದ ವರ್ಷ ಕಾಂಟ್ಯಾಕ್ಟ್ ಮಾಡಿದ್ರು, ಈ ವರ್ಷ ಈಗಾಗಲೇ ನಾನು ಒಪ್ಪಂದ ಮಾಡಿದ್ದೇನೆ, ನಿನ್ನೆ ಫೋನ್ ಮಾಡಿದ್ರು, ಈಗ 250 ಕೊಡ್ತೇನೆ ಒಂದು ಕೆಜಿಗೆ, ನನಗೆ 2 ದಿವಸಕ್ಕೊಮ್ಮೆ 50 ಕೆಜಿಗೆ ಸಪ್ಲೈ ಮಾಡಿ ಅಂತೇಳಿ. ಈಗ ಇವತ್ತೊಬ್ರು ಫೋನ್ ಮಾಡಿದ್ರು, ನಾನು ನಾಳೆ ಬರ್ತೇನೆ, ಲೊಕೇಶನ್ ಕಳಿಸಿ, ನಾನು ತೋಟವನ್ನೇ ಪೂರ್ತಿ ವ್ಯಾಪಾರ ಮಾಡ್ತೇನೆ, ಅಂದರೆ ಕೊಯ್ಯುವಂಥದ್ದು ತಗೊಂಡು ಹೋಗೋದೆಲ್ಲ ಅವರೇ, ನಮಗೇನು ರಿಸ್ಕ್ ಇಲ್ಲ ಪೂರ್ತಿ. ಈ ಥರ ಮಾಲು ಉಂಟು ಅಂತೇಳಿ ಗೊತ್ತಾರೆ, ಅದು ವ್ಯಾಪಾರಸ್ಥರು ಹೇಗೋ ಕಂಡು ಹಿಡಿತಾರೆ, ನಮ್ಮನ್ನು ಕಂಡು ಹುಡುಕಿ ನಮ್ಮ ಹತ್ರ ಬಂದೇ ಬರ್ತಾರೆ. ಇದು ಹೌದು. ಮತ್ತು ಸಣ್ಣ ಪ್ರಮಾಣದಲ್ಲಿ ಈಗ 10 ಗಿಡ 20 ಗಿಡ ಹಾಕುವವರೆಗೆ ಒಂದು ವಾಟ್ಸಪ್ಪಲ್ಲಿ ಹಾಕಿದ್ರೆ ಆಯಿತು, ನಿಮ್ಮ ಮನೆಗೆ ಬಂದು ತಗೊಂಡು. ಈಗ ಕಳೆದ ವರ್ಷ ನಾನು ಪೂರ್ತಿ ನಂದು ಇಲ್ಲಿ ಒಂದು 2-3 ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆ, ಮನೆಯಲ್ಲೇ ಖಾಲಿ ಆಯಿತು ಒಂದು ಪೂರ್ತಿ. ನಾನು ಅಂಗಡಿಗೆ ಕೊಡಲೇ ಇಲ್ಲ, ಡೈರೆಕ್ಟ್ ಸೇಲು. ಯಾಕಂದ್ರೆ ಅಂಗಡಿಯಲ್ಲಿ 450 ಇದೆ, ನಾನು ಜನರಿಗೆ 200 ಕೊಟ್ಟೆ, ಅವ್ರಿಗೆ 2 ಕೈ ತಗೊಂಡೋದ್ರು 450 ರೂಪಾಯಿ. ಹಾಗೆ ಈಗ ನಾನು ಕೇಳೋದು, ಈಗ ನೀವು ಇಷ್ಟೆಲ್ಲ ಕೃಷಿ ಮಾಡಿ ಎಷ್ಟು ಗಿಡ ಹಾಕಿದ್ರೆ ಹೇಳಿದ್ರೆ ಟೋಟಲ್ 150 ಗಿಡ ಇದೆ. 150 ಗಿಡದಲ್ಲಿ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ ಎಷ್ಟು ಆದಾಯವನ್ನು ಗಳಿಸಬಹುದು ಒಂದು ಅಂದಾಜು ಪ್ರಕಾರ? ನಿಮ್ಮದೆಲ್ಲ ಲಾಸ್ ಪ್ಲಸ್ ಮೈನಸ್ ಎಲ್ಲ ಈಗ ಈ ವರ್ಷ ನನಗೆ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು 4 ಲಕ್ಷದಷ್ಟು ಬರ್ಬೋದು ಈ ವರ್ಷಕ್ಕೆ ಬರ್ಬೋದು. ನೆಕ್ಸ್ಟ್ ಇನ್ನೊಂದು 2 ವರ್ಷ ಕಳೆದ್ರೆ ನನ್ನೊಂದು ಟಾರ್ಗೆಟ್ ಒಂದು 8 ಲಕ್ಷ ಇದೆ, ಬಹುಶಃ ಅದಕ್ಕೆ ರೀಚ್ ಆಗ್ಬೋದು. ಯಾಕಂದರೆ ಇದು ಪ್ರಾಯ ಆದಾಗ ಇನ್ನೂ ಕೂಡ ಇದು ಗೆಲ್ಲು ಜಾಸ್ತಿ ಬರ್ತದೆ. ಬರೋ ವರ್ಷಕ್ಕೆ ಇದರ ಡಬಲ್ ಇರ್ತದೆ ಫಸಲು, ಈ ವರ್ಷಕ್ಕಿಂತ ಡಬಲ್. ಬರೋ ವರ್ಷ ಏನಿದ್ರು 40 kg ಮಿನಿಮಮ್ ಇದ್ದೇ ಇರ್ತದೆ ಒಂದು ಗಿಡದಲ್ಲಿ. 5 ವರ್ಷ ಗಿಡದಲ್ಲಿ 50% ಡ್ರಾಪಿಂಗ್ ಆದರೂ ಕೂಡ 50 kg ಬರ್ತದೆ. ಓಕೆ, 50% ಡ್ರಾಪಿಂಗ್ ಆದರೂ 50 kg ಬರ್ತದೆ. 50 kgಗೆ ನೀವು ಒಂದು ಲೆಕ್ಕ ಹಾಕಿ, ಒಂದು 200 ರೂಪಾಯಿ ಸಿಗಲಿ 10,000 ರೂಪಾಯಿ ಬರ್ತದೆ ಒಂದು ಗಿಡದಲ್ಲಿ. ಒಂದು ಎಕರೆಯಲ್ಲಿ ಒಂದು 60 ಗಿಡ ಇದ್ದರೆ 6 ಲಕ್ಷ ರೂಪಾಯಿ ಆಯಿತು. ಹಾಗೆ ಒಂದು 8 ರಿಂದ 8 ಲಕ್ಷಕ್ಕೆ ಕಡಿಮೆ ಆಗೋದಿಲ್ಲ, ಏನಿದ್ರು ಆಗೋದಿಲ್ಲ. ಮತ್ತು ಇನ್ನು ಮಾರ್ಕೆಟ್ನ ಸಮಸ್ಯೆ ಇಲ್ಲ, ಅದು ಸುಮ್ಮನೆ ಹೆದರಿಸೋದಷ್ಟೇ. ಮೇಯ್ನ್ ಇದು ಹೆದರಿಸೋದು ಯಾರು ಅಂದರೆ, ಈ ಬೆಳಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಂದಷ್ಟು ಸೋಮಾರಿತನ ಮಾಡೋರು. ಅದಕ್ಕೆ ಅದು ಬೆಳೆದ್ರೆ ಮಾರ್ಕೆಟ್ ಇಲ್ಲ, ಅದನ್ನು ಮಾರುವುದು ಎಲ್ಲಿಗೆ ಅಂತ. ನಾವು ಫಸ್ಟಿಗೆ ಬೆಳೆಯುವ ಮತ್ತೆ ಮಾರ್ಕೆಟ್ ಅದು ಆಟೋಮೆಟಿಕ್ ಸೃಷ್ಟಿ ಆಗ್ತದೆ, ಹಾಗೆ ಆಗ್ತದೆ ಮಾರ್ಕೆಟ್. ಅದಕ್ಕೆ ಸಮಸ್ಯೆ ಇಲ್ಲ. ಮಾಲೆ ಇಲ್ಲ ಅಂದರೆ ಮಾರ್ಕೆಟ್ ಇಲ್ಲಿಂದ ಮಾಡೋದು. ನನ್ನ ಹತ್ರ ಮಾಲೆ ಇಲ್ಲ, ನಾನು ರಂಬುಟನ್ 250 ಕೊಡ್ತೇನೆ ಅಂತೇಳಿ ನನ್ನ ಹತ್ರ ಮಾಲೆ ಇಲ್ಲ, ಆದರೆ ನಾನು ಎಲ್ಲಿಂದ ಕೊಡೋದು? ನಾವು ರೆಡಿ ಬೇಕು. ನೀವು ಹೇಳಿದ್ರು ಧೈರ್ಯ ತಗೊಳ್ಬೇಕು, ಖಂಡಿತ ರಿಸ್ಕ್ ತಗೊಳ್ಳೇಬೇಕು. ರಿಸ್ಕ್ ಇಲ್ಲದೆ ಆಗುದಿಲ್ಲ. ನಾವು ಹೋಗೋ ಮುಂಚೆನೆ ಯುದ್ಧಕ್ಕೆ ಅಲ್ಲಿ ಯುದ್ಧ ಆಗ್ತಂಟು ಅಂತೇಳಿ ಹೆದರ್ಕೊಂಡು ಕೂತ್ರೆ ಆಗುದಿಲ್ಲ. ನಾವು ಯುದ್ಧಕ್ಕೆ ಹೋದ್ರೆ ಮಾತ್ರ ಫೀಲ್ಡ್ಗೆ ಇಳಿಬೇಕು. ಫೀಲ್ಡ್ಗೆ ಇಳಿದ ಮೇಲೆ ನಾವು ಅದು ಆಟೋಮೆಟಿಕ್ ಆಗ್ತದೆಲ್ಲ, ಸೋಲು ಬರುವುದಿಲ್ಲ ಖಂಡಿತ. ಕೃಷಿ ಅಂದರೆ ಒಂದಷ್ಟು ಸವಾಲುಗಳಿದ್ದೇ ಇರುತ್ತೆ, ಸವಾಲುಗಳಿಗೆ ಹೆದರಬಾರ್ದು. ಹಣ್ಣು ಕೊಯ್ಕತ್ತನ ಮೇನ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದೇ ಅಂತ ಇದರ ಸಿಂಗಲ್ ಹಣ್ಣು ಕೀಳುವಂಗಿಲ್ಲ. ಓಕೆ. ಇದನ್ನ ಬಂಚೆ ಕೊಯ್ಬೇಕು. ಬಂಚೆ ಕೊಯ್ದಿದ್ರೆ ಸಿಂಗಲ್ ಹಣ್ಣು ಕಿತ್ತರೆ ಈ ಗೆಲ್ಲು, ಈಗ ಒಂದೊಂದೇ ಹಣ್ಣನ್ನು ತೆಗೆದೆಲ್ಲ ಆದ್ಮೇಲೆ ಪೂರ್ತಿ ಈ ಗೆಲ್ಲು ಸಾಯ್ತದೆ, ಹೊಸ ಚಿಗುರು ಬರುವುದೇ ಇಲ್ಲ. ಇದು ಒಣಗ್ತದೆ, ಆದರೆ ಹೊಸ ಚಿಗುರು ಬರಬೇಕಾದ್ರೆ ಇಲ್ಲಿ ನಾವು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಹೊಸ ಚಿಗುರು ಬರ್ತದೆ. ಇದೊಂದು ವರ್ಷ 4 ಬರ್ತದೆ. ಈ ವರ್ಷ ಈಗ ಈ ಒಂದೊಂದು ಗಿಡ ಎಲ್ಲ ಮನೆಯಲ್ಲಿ ಹಾಕಿದವರಿಗೆ ಇದು ವಿಷಯ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ಹಣ್ಣಾದಾಗೆ ಒಂದೊಂದನ್ನೇ ಕೊಯ್ದು ಇದು ಹಾಗೆ ಬೋಳಿ ಬಿಟ್ಟಿರ್ತಾರೆ. ನನ್ನಲ್ಲಿ ಮತ್ತೆ ಮಾರನೇ ವರ್ಷ ಹೇಳ್ತಾರೆ, ನನಗೆ ಈ ವರ್ಷ ಬರಲಿಲ್ಲ, ಕಳೆದ ವರ್ಷ ಜಾಸ್ತಿ ಫಸಲು ಬಂದಿತ್ತು, ಈ ವರ್ಷ ನನಗೆ ಫಸಲೇ ಇಲ್ಲ ಅಂತ. ಮೇನ್ ಇರುವಂಥದ್ದು ಇದರಲ್ಲೇ ಅದು ಏನು, ಇದನ್ನು ಕಟ್ ಮಾಡಿ ತೆಗಿಬೇಕು. ಒಂದೊಂದು ಹಣ್ಣು ತೆಗೆದ್ರೂ ಸರಿ, ಲಾಸ್ಟಿಗೆ ಮತ್ತೆ ಕಟ್ ಮಾಡಲೇಬೇಕು. ಕಟ್ ಮಾಡಿದರೆ ಮಾತ್ರ ಇದರಲ್ಲಿ ಚಿಗುರು ಬರ್ತದೆ. ಅದು ಹಾಗೆ ಬಿಟ್ಟರೆ ಇದು ಒಣಗ್ತದೆ, ಹೊಸ ಚಿಗುರು ಬರೋದು ಭಾರಿ ಅಪರೂಪ. ಹಾಗೆ ಅದೊಂದು ಮೇಯ್ನ್ ಜನಗಳು ನೋಡ್ಕೊಳ್ಬೇಕು ಹಣ್ಣು ಕೊಯ್ಯುವಾಗ. ಈಗ ಪೂರ್ತಿ ಹಣ್ಣಾದರೆ ಸಮಸ್ಯೆ ಇಲ್ಲ, ಪೂರ್ತಿ ಬಂಚನ್ನು ಈ ಥರ ನೋಡಿ, ಈ ಥರ ಕಟ್ ಮಾಡಿ ತೆಗೆಯೋದು. ಕೊಯ್ಯೋದು ಹೀಗೆ ಇದನ್ನು ತಗೊಳ್ಳಿ, ಈಗ ಈ ಥರ ಕಟ್ ಮಾಡಿ ತೆಗೆದ್ರೆ ಇದು ಹೀಗೆ ಮಾರುಕಟ್ಟೆಗೆ ಕೊಡ್ಬೋದು ಸ್ವಲ್ಪ. ಹೌದು, ಹೀಗೆ. ಯಾಕಂದರೆ ಒಂದು 4-5 ದಿವಸ ಉಳಿಬೇಕಂದ್ರೆ ಬಂಚೆ ಕೊಡಬೇಕಾಗ್ತದೆ. ಹೌದು. ಅವರೆಂತ ಪ್ರಿಸರ್ವ್ ಮಾಡ್ತಾರೆ? ಇಲ್ಲ, ಹೀಗೆ ಇಡ್ತಾರೆ ಸರ್. ಇದನ್ನು ಹಾಗೆ ಪ್ರಿಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇದನ್ನು ಇನ್ನೊಂದು, ಇದು ಪೂರ್ತಿ ಹಣ್ಣಾದ ಮೇಲೆ ಕೊಯ್ಬೇಕಷ್ಟೇ. ಅರ್ಧಂಬರ್ಧ ಹಣ್ಣಾದನ್ನು ಕೊಯ್ದರೆ ಮತ್ತೆ ಇದು ಹಣ್ಣಾಗೋದಿಲ್ಲ. ಮತ್ತೆ ಹೌದು, ಕೊಯ್ಯುವಾಗ ಪೂರ್ತಿ ಹಣ್ಣಾಗಿರಬೇಕು. ಇಲ್ಲ, ಅದು ಸಿಹಿ ಬಂದಿರ್ತದೆ ಸರ್. ಅಲ್ಲ, ಅದು ಸಿಹಿ ಇರ್ತದೆ, ನೀವು ಬೇಕಾದ್ರೆ ತಿಂದು ನೋಡ್ಬೋದು. ಅದು ಅಷ್ಟು ಒಂದು 70-80% ಅದರಲ್ಲಿ ಹಣ್ಣಾಗಿದ್ದರೆ ಅದು ಸಿಹಿ, ಮತ್ತೆ ಉಳಿದದೆಲ್ಲ ಸಿಹಿ ಇರ್ತದೆ. ಇದು ಸಾಧಾರಣ ಒಂದು 3/4 kg ಇದೆ. ಮುಕ್ಕಾಲು kg ಉಂಟು ಖಂಡಿತ.
ನಾವು ಒಂದು ಅಂಗಡಿ ಇಡೋ ಅದರಲ್ಲಿ ಸ್ವಲ್ಪ ಕಾಯಿ ಉಂಟಂತಲ್ಲ ಒಂದು ಸೈಡ್ ಇತ್ತು. ಕಾಯಿ ಉಂಟು. ಅಲ್ಲ ಅದು ಪರವಾಗಿಲ್ಲ, ಅದು ಸಿಹಿರ್ತದೆ. ಸೇರ್ತದೆ. ಓ ಅದು ಸಿಹಿರ್ತದೆ. ಎಲ್ಲರೂ ಹೇಳ್ತಾ ಇದ್ರು ಈ ದಕ್ಷಿಣ ಅದರಲ್ಲೂ ಸುಳ್ಯದಲ್ಲಿ ಎಂತ ಬೆಳೀತಾರೆ ಇಲ್ಲ, ನಮ್ಮ ಸುಳ್ಯ ತಾಲೂಕಿನಷ್ಟು ಒಳ್ಳೆಯ ಮಣ್ಣು ಮತ್ತು ಇಲ್ಲಿ ಅಂತ ಹವಾಮಾನ ಎಲ್ಲಿ ಇಲ್ಲ ಸರ್. ಇಲ್ಲಿ ಯಾವುದು ಬೇಕಾದ್ರೂ ಬೆಳೀಲಿಕ್ಕೆ ಆಗ್ತದೆ. ಇಲ್ಲಿ ಇದು ಬರೀ ರಂಬುಟಾನ್ ಅಲ್ಲ, ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಆಗ್ತದೆ, ಮ್ಯಾಂಗೋಸ್ಟಿನ್ ಚೆನ್ನಾಗಾಗ್ತದೆ, ಮಕಡಿಮೆ ಬೆಳಿಬೋದು. ಬರೀ ಅಡಿಕೆ ಮತ್ತು ರಬ್ಬರ್ನ ಬಿಟ್ಟುಬಿಡಿ, ಅದರಿಂದ ಹೊರಗೆ ಬನ್ನಿ. ವಿಪುಲ ಅವಕಾಶಗಳಿದೆ ಇಲ್ಲಿ ಕೃಷಿ ಮಾಡಲಿಕ್ಕೆ. ನಮಗೆ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮ್ಮ ಸುಳ್ಯದ ಭೂಮಿಯಲ್ಲಿ ಯಾರಿಗೂ ಬದುಕ್ಬೋದು, ಯಾರಿಗೂ ಬಟ್ ದುಡಿಬೇಕು. ದುಡಿದ್ರೆ ಖಂಡಿತ ಯಾರಿಗೂ ಬದುಕ್ಬೋದು. ಸುಳ್ಯದ ಮಣ್ಣಿನಷ್ಟು ಒಳ್ಳೆಯ ಮಣ್ಣು ಮತ್ತು ಹವಾಮಾನ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಭಾರಿ ಅದೊಂದು ಖುಷಿ ಇದೆ ನಮ್ಮ ಸುಳ್ಯ ಅಂದರೆ ಈ ಥರದ್ದು ಹವಾಮಾನ. ಈಗ ಇದು ಆ್ಯಕ್ಚುಲಿ ಇದು ಸೆಮಿ ಟ್ರಾಪಿಕಲ್ ಕ್ರಾಪ್ ಅಂತೇಳಿ ಹೇಳ್ತಾರೆ. ಇದಕ್ಕೊಂದು 37 ಡಿಗ್ರಿ 36-37 ಡಿಗ್ರಿ ಹೀಟು ಬರಬೇಕು, ಒಂದು 3,500 ಮಿಲಿಮೀಟ್ರ್ಗಿಂತ ಹೆಚ್ಚಿಗೆ ಮಳೆ ಬೀಳಬೇಕು, 70ರಿಂದ ಮೇಲ್ಪಟ್ಟು ಹ್ಯುಮಿಡಿಟಿ ಇರಬೇಕು. ಈ ವೆದರ್ ಎಲ್ಲಿ ಸಿಗೋದಿಲ್ಲ ಸರ್ ಬೇರೆ ಕಡೆ. ಕೆಲವು ಕಡೆ ಮಳೆ ಜಾಸ್ತಿ ಬರ್ತದೆ, ಕೆಲವು ಕಡೆ ಕೂಲು ಇರ್ಬೋದು, ಹೀಟು ಇರ್ಬೋದು, ಅದೆಲ್ಲ. ಆದರೆ ಅದು 3 ಸಮವಾಗಿ ಸಿಗುವಂಥದ್ದು ನಮ್ಮ ಸುಳ್ಯ ತಾಲೂಕಲ್ಲಿ, ಕೇರಳದಲ್ಲಿ ಹೀಗೆಲ್ಲ. ಯಾರಾದರೂ ಇದನ್ನು ನೋಡಿ ಇನ್ಸ್ಪೈರ್ ಆಗಿ ನಾವು ಒಮ್ಮೆ ನಿಮ್ಮನ್ನು ಭೇಟಿ ಆಗಬೇಕು ಅಂತಿದ್ರೆ ಬರ್ಬೋದಾ? ಖಂಡಿತ ಬರ್ಬೋದು ಸರ್, ಖಂಡಿತ. ನಾನು ಮಾತ್ರ ನಮ್ಮ ಜೊತೆಲಿ ನಮ್ಮ ಸೋತು ಹೋದ ಕೃಷಿಕರು ಎಲ್ಲರೂ ಕೂಡ ಮೇಲೆ ಬರಬೇಕಂತೇಳಿ ಚಿಂತನೆ ಮಾಡಿ ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೇನೆ ಹೋದಲ್ಲೆಲ್ಲ, ಈ ಥರ ಒಂದು ಕೃಷಿ ಇದೆ, ಹಾಕಿ, ಬೇಕಾದ್ರೆ ನೀವು ನಮ್ಮಲ್ಲಿ ಬಂದು ನೋಡಿ, ನಿಮಗೆ ಧೈರ್ಯ ಬರೆದಿದ್ದೀರಿ ಅಂತ. ಅವ್ರು ಬರಲಿಕ್ಕೆ ಮೊದಲು ಅವ್ರನ್ನ ಮತ್ತೆ 4 ಜನ ಹೆದರಿಸ್ತಿರ್ತಾರೆ. ಅದಕ್ಕೆ ನಾನು ಹೇಳೋದು, ನೀವು ಡೈರೆಕ್ಟ್ ನಮ್ಮಲ್ಲಿ ಬನ್ನಿ, ಬೇರೆಯವ್ರ ಮಾತು ಕೇಳಬೇಡಿ, ನಂದು ಬಂದು ನೋಡಿ, ಮತ್ತೆ ನೀವು ಡಿಸೈಡ್ ಮಾಡಿ. ನನಗೇನೂ ಲಾಭ ಇಲ್ಲ, ನೀವು ಕೂಡ ಉದ್ಧಾರ ಆಗಿ ಅಂತೇಳಿ ಹೇಳುವಂಥದ್ದು. ನಮಗೆ ಲಾಭ ಏನಿಲ್ಲ, ನಮಗೆ ಈಗ ಕೂಡ ಇನ್ನೊಂದು 2 ವರ್ಷದಲ್ಲಿ ಇದು ಚೆನ್ನಾಗಿ ಬರ್ತದೆ. ಅಲ್ಲ, ಈಗಾಗಲೇ ಬಂದಿದೆ, ಇನ್ನೊಂದು 2 ವರ್ಷ ಕಳೆದ್ರೆ ಇನ್ನೂ ಡಬಲ್ ಆಗ್ತದೆ, ಅದು ಸಮಸ್ಯೆ ಏನಿಲ್ಲ. ಆದರೆ ಬೇರೆಯವರು ಕೂಡ ನಮಗೆ ಮುಂದುವರಿಯಲಿ ಅಂತೇಳಿ ನಾನು ಹೇಳುವಂಥದ್ದು. ಈಗಾಗಲೇ ಬಂದಿದ್ರು ಒಂದು 5-6 ಜನ. ಈಗ ನಮ್ಮ ಅರತೋಡು ಏರಿಯಾದವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಈ ವರ್ಷ ಬಹುಶಃ ಹಾಕ್ತಾರೆ, ಒಂದು 50-100 ಗಿಡ ಎಲ್ಲ ಹಾಕ್ತಾರೆ. ಅಲ್ಲ, ಒಂದು ಚಿಕ್ಕ ಜಾಗ ಇರೋರು ಒಂದು 20 ಗಿಡ ಹಾಕಿದ್ರು ಸಾಕು ಸರ್. ಅದು ಆ ಮನೆ ಅಂಗಳದಲ್ಲಿ 4-5 ಗಿಡ ಹಾಕಿದ್ರು ಕೂಡ ಅವರಿಗೆ, ನಾನು ನೋಡಿದಿಲ್ಲ ಅಲ್ಲಿ ಮರದಳದಲ್ಲಿ ಒಂದು ಮನೆಯಲ್ಲಿ ಅವರೊಂದು 15 ಗಿಡ ಹಾಕಿದ್ದಾರೆ. 3ನೇ ವರ್ಷದಲ್ಲಿ ಅವರಿಗೆ ಸಾಧಾರಣ ಒಂದು 40,000 ರೂಪಾಯಿದು ಇನ್ಕಮ್ ಬಂದಿದೆ. ಈಗ ಅದು ನಾನು ಆವತ್ತು ನೋಡಿದ್ದು. ಈಗ ಆನಂತರ 2 ವರ್ಷ ಆಯಿತು. ಅದರಲ್ಲಿ ಬಹುಶಃ ಈಗ ಅವರಿಗೆ ಒಂದು ಗಿಡದಲ್ಲಿ ಏನಿದ್ರು ಕೂಡ ಒಂದು 5,000ರಿಂದ 8,000 ರೂಪಾಯಿ ಬಂದೇ ಬರ್ತದೆ. ಎಷ್ಟು ಕಡಿಮೆ ಫಸಲು, ಎಷ್ಟು ಬಿದ್ದು ಹೋದ್ರು, ಹೇಗಿದ್ರು ಕೂಡ. ಈಗ ಜಾಸ್ತಿ ಬಂದಿರ್ಬೋದು ಅವರಿಗೆ. ಒಂದು ಗಿಡದಲ್ಲಿ ಒಂದು 8,000 10,000 ಬರ್ತಿರ್ಬೋದು. 10-15 ಗಿಡಕ್ಕೆ ಆಯ್ತಲ್ಲ, 1.5 ಲಕ್ಷ. ಬರೀ ಅಂಗಳದಲ್ಲಿ ಹಾಕಿದ್ದಾರೆ, ಬೇರೆ ಅದನ್ನು ಕೃಷಿ ಅಂತೇಳಿ ಏನು ಮಾಡ್ತಾ ಇಲ್ಲ, ಅಂಗಡ ಸುತ್ತಕ್ಕೆ ಹಾಕಿದ್ದಾರೆ. ಈ ಹೂವಿನ ಗಿಡ ನೀವು ಒಂದು 8 ಕಡೆಗೆ ಭೇಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರು. ಹೌದು. ನಿಮಗೆ ಏನು ಅನಿಸ್ತು ಅವ್ರನ್ನೆಲ್ಲ ಭೇಟಿ ಕೊಟ್ಟಾಗ? ಅವರು ಯಾವ ಥರ ಇದ್ದಾರೆ ಅಂತ? ಅಲ್ಲ, ನನ್ನ ಮೈಂಡಲ್ಲಿ ಹೌದು, ನಾನು ಅದನ್ನು ಪಾಸಿಟಿವ್ ಆಗಿ ಹೋಗಿದ್ದೆ. ನನ್ನ ಮನಸ್ಸಲ್ಲಿ ನೆಗೆಟಿವ್ ಆಗಿದ್ದರೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳುವಂಥ ಭಾವನೆ. ನಾನು ಪಾಸಿಟಿವ್ ಆಗಿ ನಾನು ಒಂದಷ್ಟು ಫಿಕ್ಸ್ ಆಗಿದ್ದೆ ಇದಕ್ಕೆ. ಆಮೇಲೆ ಹೋಗಿ ಕೇಳುವಾಗ ನನಗೆ ಮತ್ತು ಧೈರ್ಯ ಬಂತು. ಅಲ್ಲ, ನಮಗೆ ನೋಡುವಾಗ, ಈಗ ಕೃಷಿಕರಿಗೆ ಒಂದು ಕೃಷಿಯನ್ನು ನೋಡುವಾಗ ಗೊತ್ತಾಗ್ತದೆ. ಅವ್ರು ಹೇಳಿಬೇಡ. ಈಗ ಬಹುಶಃ ನಿಮಗೆ ಕೂಡ ಗೊತ್ತಾಗಿರ್ಬೋದು, ನಾವು ಹಾಗೆ ಉಂಟು. ಈಗ ನಿಮಗೆ ಗೊತ್ತಾಗಿರ್ಬೋದು, ಇದೀಗ 3ನೇ ವರ್ಷ ಗಿಡ. ಇದು ಜೂನು 29, 2023 ಹಾಕಿದ್ದು. 3 ವರ್ಷ ಆಗಿದೆ ಗಿಡಕ್ಕೆ. ಈಗ ಚೆನ್ನಾಗಿ ಫಸಲು ಬಂದಿದೆ. ಅಂದರೆ ಒಂದಷ್ಟು ಬಿದ್ದು ಹೋಗಿದೆ ಮಾತ್ರ ಈ ವರ್ಷ. ಅದು ಬಿಟ್ಟರೆ ಸಕ್ಸಸ್ ಇದು. ಸಕ್ಸಸ್ ಅಲ್ಲ? ಹೌದು. ನೋಡಿ, ಈ ಗಿಡದಲ್ಲಿ ನೋಡಿ, ಇದರಲ್ಲಿ ಒಂದು 30 kg, ಅದರಲ್ಲಿ ಈಗ ಇದರಲ್ಲಿ ಕೂಡ ಇದೆ, ಇದರಲ್ಲಿ ಒಂದು 30-40 kg ಇದೆ. ಇದು ಎಷ್ಟು ಸಮಯ ಬೇಕಾಗುತ್ತೆ ಇನ್ನು ಹಣ್ಣಾಗಲಿಕ್ಕೆ? ಹಣ್ಣಾಗಲಿಕ್ಕೆ ಇದು ಈಗ ಕಾಯಿ ಇದೆ. ಹೌದು. ಇದೀಗ ಹಣ್ಣಾಗಲಿಕ್ಕೆ ಇದು ಸ್ವಲ್ಪ ಲೇಟ್ ಆಗಿದೆ ಸರ್. ಹೂ ಬರೋದು ಇದು ಇನ್ನೂ 1 ತಿಂಗಳು ಬೇಕು. ಇನ್ನೊಂದು ತಿಂಗಳು. ಒಟ್ಟು ಹೂ ಬಿಟ್ಟು 120 ದಿವಸ ಇದಕ್ಕೆ ಲೆಕ್ಕ. ಅಷ್ಟರಲ್ಲಿ ಇದು ರೆಡಿ ಆಗ್ತದೆ. ಇದು ಫುಲ್ ಹಣ್ಣಾಗಿದೆ. ಇದು ಫುಲ್ ಹಣ್ಣಾಗಿದೆ. ಇದರಲ್ಲಿ ಒಂದು ಕನಿಷ್ಠ ಅಂದ್ರೆ ಕೂಡ ಒಂದು 30 kg ಜಾಸ್ತಿ ಇದೆ. 30 kg ಜಾಸ್ತಿ ಇದೆ ಅಲ್ಲಿ. ನೋಡಿ, ಇದೆಲ್ಲ ಫಸಲೆಲ್ಲ ನೆಲದಿಲ್ಲ. ಆ ಕಡೆ ಹೋದ್ರೆ ನೆಲದಲ್ಲೇ ಉಂಟಲ್ಲ ಕೂತ್ಕೊಂಡು. ಕೆಲವು ನೆಲಕ್ಕೆ ಬಿದ್ದಿದೆ. ಹೌದು, ನೆಲ ಅಂದ್ರೆ ಬಿದ್ದಂದ್ರೆ ಉದುರಿದೆಲ್ಲ, ತೂಕಕ್ಕೆ ಬಂದಿದೆ. ತೂಕಕ್ಕೆ ಜಾಸ್ತಿ ಆಗಿ. ಹೌದು. ಓಕೆ. ಇದೆಲ್ಲ ಒಂದೇ ತಳಿ ಇದು ರಾಂಗ್ ಗ್ರೀನ್. N18 ಎಷ್ಟು ಹಾಕಿದಿರಿ? N18 ಇದರ ರಾಂಗ್ ಗ್ರೀನ್ 40 ಗಿಡ ಇದೆ. ಬಾಕಿ ಉಳಿದದ್ದು ಎಲ್ಲ N18. 110 ಗಿಡ N18 ಇದೆ, 40 ಗಿಡ ರಾಂಗ್ ಗ್ರೀನ್. ನನಗೆ ಈಗ ಆಗ್ತದೆ ಇದು, ನಾನು ರಾಂಗ್ ಗ್ರೀನ್ ಜಾಸ್ತಿ ಹಾಕ್ಬೇಕು ಅಂತಂದೇಳಿ. ಯಾಕೆ ಅನಿಸ್ತು ನಿಮಗೆ? ಇದು ಅಂದರೆ ಡ್ರಾಪಿಂಗ್ಸ್ ಕಮ್ಮಿ, ಬಾರಿ ಇದು ಅದಕ್ಕಿಂತ ಮೇಂಟೆನೆನ್ಸ್ ಕಮ್ಮಿ. ಇದರಲ್ಲಿ ಗೆಲ್ಲು ಕಡಿಮೆ ಇರೋ ಕಾರಣ ಇದು ಮೇಂಟೆನೆನ್ಸ್ ಕಮ್ಮಿ. ಅದರಲ್ಲಿ ಸ್ವಲ್ಪ ಗೆಲ್ಲು ಜಾಸ್ತಿ ಇರೋ ಕಾರಣ ಸ್ವಲ್ಪ ಅದು ಕಟ್ ಮಾಡಿ, ಸ್ವಲ್ಪ ಕಪಾತು ಮಾಡುವಂಥದ್ದು ಮಾಡಬೇಕು. ಸ್ವಲ್ಪ ಗಿಡವನ್ನು ಬಿಡಿಸಿ ಕೊಡಬೇಕು. ಕೆಲವು ಕೊಂಬೆಗಳನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ. ಇದರಲ್ಲಿ ಆ ಥರ ಇಲ್ಲ, ಸೀದಾ. ರೈತರ ಸೋತು ಹೋದೆ ಅಂತೇಳಿ ಯಾವತ್ತೂ ಚಿಂತೆ ಮಾಡಬಾರ್ದು. ಮತ್ತೆ ಪುನಃ ಹೊಸ ದಾರಿಯನ್ನು ಹುಡುಕಬೇಕು. ಸವಾಲುಗಳು ಎದುರಾಗ್ತದೆ. ಮತ್ತು ಇನ್ನೊಬ್ಬರ ಮಾತನ್ನು, ನಿಮಗೆ ಯಾರು ಪಾಸಿಟಿವ್ ಆಗಿ ಹೇಳ್ತಾರೆ ಅವರ ಮಾತನ್ನು ಕೇಳಿ, ನೆಗೆಟಿವ್ ಹೇಳುವವರ ಮಾತನ್ನು ಕೇಳಬೇಡಿ. ಧೈರ್ಯ ಮಾಡಿ ಮುಂದೆ ಹೋಗಿ ಸಕ್ಸಸ್ ಆಗ್ತದೆ. ಶಶಿಕುಮಾರ್ ಅವರು ಇದರ ಬಗ್ಗೆ ಹೇಳಿದ್ರು, ಧೈರ್ಯ ಅದು ನಮ್ಮ ಹತ್ರ ಬೇಕು ಯಾವಾಗಲೂ. ಅದು
ಧೈರ್ಯ ಇದ್ರಷ್ಟೇ ನಮ್ಮಲ್ಲಿ ಆತ್ಮಸ್ಥೈರ್ಯನು ಗಟ್ಟಿ ಗಟ್ಟಿಯಾಗೋದು ಅಲ್ಲ. ಅದು ಎರಡಿದ್ರೆ ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕಾದ್ರೆ ರಿಸ್ಕ್ ತಗೊಳ್ಬೇಕು, ಧೈರ್ಯ ಹೋಗ್ಬೇಕು, ಆದದಾಗಲಿ ಅಂತೇಳಿ. ಹಾಗೇನೆ ಶಶಿಕುಮಾರ್ ಅವರು ಆದದ್ದಾಗ್ಲಿ ಅಂತ ಮಾಡಿ ಒಳ್ಳೆ ಇನ್ಕಮ್ ಅಲ್ಲಿ ಇದ್ದಾರೆ. ಪರವಾಗಿಲ್ಲ, ಅಂದರೆ ಇದರಲ್ಲಿ ಫೈಲ್ ಅಲ್ಲ, ನಾವು ಸಕ್ಸಸ್ ಅಂತೇಳಿ ಪೂರ್ತಿ ಹೇಳಲಿಕ್ಕೆ ಬರೋ, ಇನ್ನೂ 2 ವರ್ಷ ಬೇಕು. ಆದ್ರೆ ನೀವೀಗ ಹಾಕಿದ್ದು ನಿಮ್ಮ ಮೊದಲ ಗೆಲುವು ಸಿಕ್ಕಿದೆ, ಖಂಡಿತ ಆಗಿದೆ. ಎಸ್, ಮೊದಲ ಗೆಲುವು ಸಿಕ್ಕಿ ಆಗಿದೆ ಅವರಿಗೆ. ಇನ್ನು ಅವರು ಮುಂದೆ ದೊಡ್ಡ ಗೆಲುವನ್ನು ಪಡೆಯುವ ಒಂದು ಇದರಲ್ಲಿ ಇದ್ದಾರೆ, ಖುಷಿಯಲ್ಲಿ ಇದ್ದಾರೆ. 2 ವರ್ಷ ಕಳೆದ್ರೆ ಖಂಡಿತ ನನಗೆ ಬಂದೇ ಬರುತ್ತೆ ಅಂತ ಹೇಳಿ ನಂಬಿಕೆ ಉಂಟು. 2 ವರ್ಷ ಕಳೆದು ನಾವು ಬರ್ತೀವಿ, ಖಂಡಿತ ಬನ್ನಿ ಸರ್. ಹೆಂಗಾಗಿದೆ ನೋಡುವ ಅಲ್ಲ. ಆಗ ಸುಮಾರಾಗಿ ಬದಲಾವಣೆ ಆಗಿರುತ್ತೆ. ಈ ಗಿಡಗಳ ಪೂರ್ತಿ ಕವರ್ ಆಗಿರ್ತದೆ, ನಮ್ಮ ಜೀವನ ಶೈಲಿ ಬದಲಾಗಿದೆ, ಜೀವನ ಶೈಲಿಯೂ ಬದಲಾಗಿರುತ್ತೆ. ನೋಡೋಣ ಯಾವ ಥರ ಆಗುತ್ತೆ ಮುಂದೆ ಗೊತ್ತಾಗುತ್ತೆ. ಹಾಗೆಯೇ ನೀವು ಕೂಡ ಇವರಿಂದ ಇನ್ಸ್ಪೈರ್ ಆಗಿದ್ರೆ ಇವರಿಗೊಂದು ವಿಶ್ ಮಾಡಲಿಕ್ಕೆ ಇದ್ದರೆ ವಿಶ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಹಾಗೆಯೇ ಡಿಸ್ಪ್ಲೇಲಿ ಅವ್ರ ನಂಬರ್ ಹಾಕಿದ್ದೇವೆ. ಯಾರಿಗಾದರೂ ಈ ತೋಟ ನೋಡಬೇಕು ಅಂತ ಡೈರೆಕ್ಟ್ ಬರಬೇಕು ಅಂತ ಮನಸ್ಸಿದ್ರೆ ನೇರವಾಗಿ ಇವರ ಮನೆಗೆ ಬರ್ಬೋದು. ನೀವು ಜಸ್ಟ್ ಇಷ್ಟೇ ಮಾಡಿ, ಮಾಣಿ ಮೈಸೂರು ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ನಮ್ಮ ಅರಂತೋಡು ಬರುತ್ತದೆ. ಅರಂತೋಡಿಂದ ಸುಳ್ಯ ಕಡೆಯಿಂದ ಬರುವಾಗ ಅರಂತೋಡು, ಅಲ್ಲಿಂದ ಮರ್ಕಂಜಕ್ಕೆ ರೋಡ್ ಅರಂತೋಡಿಂದ 1 ಕಿಲೋಮೀಟರ್ ಹೈವೇಲಿ ಬಂದು ಮತ್ತೆ ಲೆಫ್ಟಿಗೆ ಬರಬೇಕು. ಮರ್ಕಂಜಕ್ಕೆ ರೋಡ್ ಟರ್ನ್ ಆಗ್ತದೆ. ಅದರಲ್ಲಿ ಎಷ್ಟು ಕಿಲೋಮೀಟರ್ ಬರಬೇಕು? 4 ಕಿಲೋಮೀಟರ್ ಅದರಲ್ಲಿ ಬರಬೇಕು. ರಸ್ತೆ ಬದಿ ಸಿಗ್ತದೆ, ನಮ್ಮ ರಸ್ತೆ ಬದಿಯೇ ಅವರ ಮನೆ ಇದೆ, ಎಡ ಸೈಡಿಗೆ ಅವರ ಮನೆ ಇದೆ. ಹೆಚ್ಚಿನವರು ಸುಬ್ರಹ್ಮಣ್ಯಕ್ಕೆಲ್ಲ ಇಲ್ಲೇ ಆಗಿ ಹೋಗ್ತಾರೆ. ಹಾಗಾಗಿ ಅವರಿಗೂ ಕೂಡ ಬರುವ ಒಂದು ಅವಕಾಶ ಇದೆ ನೋಡಲಿಕ್ಕೆ. ಸುಬ್ರಹ್ಮಣ್ಯಕ್ಕೆ ಹೋಗೋ ಟೈಮಲ್ಲಿ ನನಗೆ ಫೋನ್ ಮಾಡ್ತಿರ್ತಾರೆ. ಈಗ 1 ವಾರಕ್ಕೆ ಹಿಂದೆ ಶಿವಮೊಗ್ಗದವರು, ಒಬ್ರು ಸಾಗರದವರು, ನಿನ್ನೆ ಒಬ್ರು ಕುಂದಾಪುರದವರು, ಈಗೆಲ್ಲ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬರ್ತಾವ್ರಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಕೆಲವರು ನಮ್ದು ವಿಡಿಯೋ ಕಳಿಸಿ, ಫೋಟೋ ಕಳಿಸಿ, ಇದು ಮತ್ತೆ ಇದರ ಬಗ್ಗೆ ಮಾಹಿತಿಯನ್ನು ಕೇಳೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಓಕೆ, ಒಟ್ಟು ಸಕ್ಸಸ್ಫುಲ್ ವ್ಯಕ್ತಿಯಾಗಿದ್ದಾರೆ, ನಮಗೆಲ್ರಿಗೂ ಕೂಡ ಆದರ್ಶರಾಗಿದ್ದಾರೆ. ಇವರ ಸಕ್ಸಸ್ ಗಾಥೆ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಇವತ್ತು ಭಾವಿಸ್ತೇನೆ. ಹಾಗೆ ನಮ್ಮ ನಿರಂತರವಾಗಿ ನ್ಯೂಸ್ ನಾಟ್ ಔಟ್ ಚಾನಲನ್ನು ನೋಡ್ತಾ ಇರಿ, ಬೆಂಬಲಿಸಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.